ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಜಾಪನೀಸ್ ಲವ್ ಸ್ಟೋರಿ ಮೂವಿನ ನೋಡೋಣವಾ. ಲವ್ ಸ್ಟೋರಿ ಅನ್ನೋದಕ್ಕಿಂತ ಒಂದು ಒಳ್ಳೆ ಫ್ರೆಂಡ್ಶಿಪ್ ಲವ್ ಸ್ಟೋರಿ ಅಂತ ಹೇಳ್ಬೋದು. ಯಾಕಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಅಂತಾನೆ ಹೇಳ್ಬೋದು. ಮುಖ್ಯವಾಗಿ ಹೇಳ್ಬೇಕಂದ್ರೆ ಇದೊಂದು ಬೇಸ್ಡ್ ಆನ್ ರಿಯಲ್ ಸ್ಟೋರಿ. ಒಂದು ಹುಡುಗಿಗೆ ನಿಜವಾಗ್ಲೂ ನಡೆದಿರೋ ವಿಷಯನೇ ಮೂವಿಯಾಗಿ ತೆಗ್ದಿರೋದು. ಬಟ್ ಕಂಪ್ಲೀಟ್ ಆಗಿ ಅಂತ ಹೇಳಕ್ಕಾಗಲ್ಲ. ಮೂವಿಯ ಕಂಟೆಂಟ್ ಅದೇ, ಒಂದು ಹುಡುಗಿಗೆ ನಡೆದಿರೋ ವಿಷಯನ ಮೂವಿಯಾಗಿ ತೆಗ್ದಿದ್ದಾರೆ. ಇವತ್ತು ನಾವು ನೋಡೋ ಈ ಇಂಟ್ರೆಸ್ಟಿಂಗ್ ಮೂವಿಯ ಹೆಸರು ಒನ್ ವೀಕ್ ಫ್ರೆಂಡ್ಸ್ ಅಂತ. ಇದು 2017 ಅಲ್ಲಿ ರಿಲೀಸ್ ಆಗಿರೋದು. ಅಂಡ್ ಆಲ್ರೆಡಿ ಹೇಳ್ದಂಗೆ ಒಂದು ಜಾಪನೀಸ್ ಮೂವಿ. ಬನ್ನಿ ಇನ್ ತಡ ಮಾಡದೆ ಇವತ್ತಿನ ಇಂಟ್ರೆಸ್ಟಿಂಗ್ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಆದ್ರೆ ಅದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕಿದ್ರೆ ಇಂಟ್ರೆಸ್ಟಿಂಗ್ ಮೂವೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಅಂಡ್ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲೇ ಕೊಟ್ಟಿರ್ತೀನಿ. ಇನ್ನು ಯಾರಾದ್ರೂ ಫಾಲೋ ಮಾಡ್ಕೊಳ್ದೇ ಇದ್ರೆ ದಯವಿಟ್ಟು ಅದನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ನಿಮ್ಗೆ ಅದ್ರ ಮುಖಾಂತರ ಕೂಡ ನೋಟಿಫಿಕೇಶನ್ ಬರುತ್ತೆ. ಬನ್ನಿ ಇವತ್ತಿನ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಮೂವಿಯ ಸ್ಟಾರ್ಟಿಂಗ್ ಅಲ್ಲೇ ನಮ್ ಹೀರೋನೇ ತೋರಿಸೋದು. ಅವನು ಟೆರಸ್ ಮೇಲೆ ಎಲ್ಲೋ ಕುತ್ಕೊಂಡು ಒಂದು ಡೈರಿನ ನೋಡ್ಕೊಂಡು ತುಂಬಾನೇ ಫೀಲ್ ಮಾಡಿ ಅಳ್ತಾ ಇರ್ತಾನೆ. ಏನಕ್ಕೆ ಅಳ್ತಿದ್ದಾನೆ ಅಂತ ಗೊತ್ತಿಲ್ಲ. ಆ ಟೈಮಲ್ಲಿ ಒಂದು ವಿಷಯನ ಯೋಚನೆ ಮಾಡಿ ನೋಡ್ತಾನೆ. ನಾನ್ ಸೆಕೆಂಡ್ ಇಯರ್ ಓದ್ಬೇಕಾದ್ರೆ ಅಂತ ಹೇಳ್ತಾನೆ. ಆತರ ಹೇಳ್ಬೇಕಾದ್ರೇನೆ ಆ ಸೀನ್ಸ್ ನ ತೋರಿಸ್ತಾರೆ. ಅವತ್ತೊಂದಿನ ಲೈಬ್ರರಿಯಲ್ಲಿ ಅವನು ಬುಕ್ಸ್ ಎಲ್ಲ ಏನೋ ಎತ್ಕೊಳ್ತಾ ಇರ್ಬೇಕಾದ್ರೆ ಯಾರೋ ಒಂದು ಹುಡುಗಿ ಲೈಬ್ರರಿ ಕಾರ್ಡ್ ನ ಅಲ್ಲಿ ಹಾಕ್ಬಿಟ್ಟು ಹೋಗಿರ್ತಾಳೆ. ಆ ಲೈಬ್ರರಿ ಕಾರ್ಡ್ ನ ಎತ್ಕೊಂಡು ನೋಡಿದಾಗ ಅದ್ರಲ್ಲಿ ಫ್ಯೂಜಿಮಿಯಾ ಅಂತ ಒಂದು ಹೆಸರನ್ನ ಹಾಕಿರ್ತಾರೆ. ಹುಡುಗಿ ಹೆಸರು ಈ ತರ ಸುಮಾರಾಗಿದೆ ಅಂತಂದ್ರೆ ಹುಡುಗಿ ಫಿಗರ್ ನೋಡಕ್ಕೆ ಸೂಪರ್ ಆಗಿರ್ತಾಳ ಅಂತ ನಮ್ ಹೀರೋ ಅವ್ರ ಫ್ರೆಂಡ್ ಹತ್ರ ಕೇಳ್ತಾ ಇರ್ತಾನೆ. ಅವನು ಏನೋ ಗೊತ್ತಿಲ್ಲ ಕಣೋ, ಹೆಸರು ಸುಮಾರಾಗಿದ್ರೆ ಏನೋ, ಫಿಗರ್ ಚೆನ್ನಾಗಿಲ್ಲ ಅಂದ್ರೆ ಏನ್ ಮಾಡ್ತೀಯ ಅಂತ ಕೇಳ್ತಾನೆ. ಈ ತರ ಮಾತಾಡ್ಕೊಂಡೆ ಅವನು ಆ ಕಾರ್ಡ್ ನ ಸ್ಮೆಲ್ ನೋಡ್ಬಿಟ್ಟು ಕಾರ್ಡಲ್ಲಿ ಸೆಂಟು ಸ್ಮೆಲ್ ಸೂಪರ್ ಆಗಿ ಬರ್ತಾ ಇದೆ, ಅಂದ್ರೆ ಹುಡುಗಿ ಕೂಡ ತುಂಬಾ ಚೆನ್ನಾಗಿರ್ತಾಳೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಇದನ್ನ ಪಕ್ಕದಲ್ಲೇ ಇರೋ ಆ ಮಿಯಾನ ಹುಡುಗಿ ಕೇಳಿಸ್ಕೊಂಡ್ಬಿಟ್ಲು. ಅಂದ್ರೆ ಫ್ಯೂಜಿ ಮಿಯಾ ಅಲ್ವಾ, ಮಿಯಾ ಅಂತ ಕರಿಯೋಣ. ಆ ಹುಡುಗಿ ಕೇಳಿಸ್ಕೊಂಡ್ಬಿಟ್ಲು. ಅಷ್ಟೇ ಸಕ್ಕ ಟೆನ್ಷನ್ ಆಗ್ಬಿಟ್ಟ ಕಾರ್ಡ್ ನ ಕಿತ್ಕೊಂಡು ಅಲ್ಲಿಂದ ಹೊರಟೋದ್ಲು. ಆದ್ರೆ ನಮ್ ಹೀರೋ ಅಯ್ಯೋ ಇರಿ ಒಂದ್ ನಿಮಿಷ, ನಾನು ಆಕ್ಚುಲಿ ನಾನು ಅರ್ಥದಲ್ಲಿ ಹೇಳಿಲ್ಲ ಅಂತ ಹೇಳಿ ಮಾತಾಡಕ್ಕೆ ಟ್ರೈ ಮಾಡ್ತಾನೆ. ಬಟ್ ಅವಳು ಕೇಳೋಕ್ ಪರಿಸ್ಥಿತಿಯಲ್ಲಿ ಇಲ್ಲ, ಅಲ್ಲಿಂದ ಹೊರಟೋದ್ಲು. ಅದಾದ್ಮೇಲೆ ಅವತ್ತು ಈವ್ನಿಂಗ್ ನಮ್ ಹೀರೋ ಲೈಬ್ರರಿಯಲ್ಲಿ ತಗೊಂಡಿರ್ತಾನಲ್ಲ ಬುಕ್ ನ, ಅದನ್ನ ಓದ್ಕೊಂಡೆ ಟ್ರೈನ್ ಅಲ್ಲಿ ನೋಡ್ಕೊಂಡು ಹೋಗ್ತಾ ಇರ್ತಾನೆ. ಅದೇ ಕಂಪಾರ್ಟ್ಮೆಂಟ್ ಅಲ್ಲೇ ನಮ್ ಹೀರೋಯಿನ್ ಕೂಡ ಇರೋದು. ಬಟ್ ಅವಳು ನಿಂತಿರ್ತಾಳೆ. ಈ ಸರ್ ಓದ್ತಾ 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 ಹಂಗೆ ನಿದ್ದೆ ಮಾಡ್ಬಿಟ್ಟಿರ್ತಾರೆ. ಅದನ್ನ ಅವಳು ಗಮನಿಸ್ತಾಳೆ. ಅದಾದ್ಮೇಲೆ ಒಂದ್ ಸ್ಟೇಷನ್ ಬಂತು ಅನ್ನೋ ಅವಸರದಲ್ಲಿ ಆ ಬುಕ್ ನ ಅಲ್ಲೇ ಬಿಟ್ಬಿಟ್ಟು ಇಳಿದ್ಬಿಟ್ಟ. ಆದ್ರೆ ಟ್ರೈನ್ ಇಳಿದ್ಮೇಲೆ ಅವ್ನಿಗೆ ಫ್ಲಾಶ್ ಆಗೋದು, ಅಯ್ಯೋ ನಾನು ಬುಕ್ ಬಿಟ್ಬಿಟ್ಟಿದೀನಿ ಅಂತ. ಆದ್ರೆ ಇದನ್ನ ಹೀರೋಯಿನ್ ಗಮನಿಸ್ಬಿಟ್ಟು ಹಲೋ ಒಂದ್ ನಿಮಿಷ, ನಿಮ್ ಬುಕ್ ನ ಬಿಟ್ಬಿಟ್ಟು ಹೋಗ್ತಾ ಇದ್ದೀರಾ ಅಂತ ಆ ಬುಕ್ ನ ಎತ್ಕೊಂಡು ಕರೆಕ್ಟ್ ಆಗಿ ಟ್ರೈನ್ ಆ ಡೋರ್ ಕ್ಲೋಸ್ ಆಗೋಷ್ಟರಲ್ಲಿ ಆ ಬುಕ್ ನ ಎತ್ತಿ ಬಿಸಿರ್ಬಿಟ್ಲು. ಅದು ಹೀರೋ ಕೈಗೆ ಕೂಡ ಸಿಕ್ತು. ಅದ್ರ ಬಿಸಿರದ ಮೇಲೆ ಅವಳೊಂಥರ ಪ್ಲೆಸೆಂಟ್ ಆಗಿ ಒಂದು ಸ್ಮೈಲ್ ನ ಮಾಡ್ತಾಳೆ. ಅದನ್ನ ನೋಡಿದ ತಕ್ಷಣ ಅಷ್ಟೇ ಸರ್ ಅಲ್ಲೇ ಫ್ಲಾಟ್ ಆಗೋದ್ರು ಅಂತ ಹೇಳ್ಬೇಕು. ಟ್ರೈನ್ ಮೂವ್ ಆಗ್ತಾ ಇದ್ರೆ ಟ್ರೈನ್ ಜೊತೆನೆ ಓಡೋಗ್ತಾನೆ. ತುಂಬಾ ಥ್ಯಾಂಕ್ಸ್ ರೀ ಅಂತ ಹೇಳ್ಕೊಂಡು. ಇವಾಗ ಈ ಘಟನೆ ನಡೆದಿರೋದು ಸ್ಯಾಟರ್ಡೆ. ಇವಾಗ ಹಂಗೆ ಮಂಡೇ ಮಾರ್ನಿಂಗ್ ತೋರಿಸ್ತಾರೆ. ತುಂಬಾ ಖುಷಿಯಾಗಿ ಸ್ಕೂಲ್ ಬಂದು ಅಲ್ಲಿ ಬೋರ್ಡ್ ಅಲ್ಲಿ ನೋಡಿದ್ರೆ ಎಲ್ಲಾ ಕ್ಲಾಸಸ್ ಚೇಂಜ್ ಮಾಡಿದ್ದಾರೆ, ಅಂದ್ರೆ ಸೆಕ್ಷನ್ಸ್ ಚೇಂಜ್ ಮಾಡಿದ್ದಾರೆ, ಅಂದ್ರೆ ಸ್ಟೂಡೆಂಟ್ಸ್ ಎಲ್ಲ ಮಿಕ್ಸ್ ಆಗಿದ್ದಾರೆ ಅಂತ ಗೊತ್ತಾಗುತ್ತೆ. ಅಷ್ಟೇ ಹೀರೋಗೆ ಸಖತ್ ಸಂತೋಷ, ಯಾಕಂದ್ರೆ ಹೀರೋಯಿನ್ ಕೂಡ ಅದೇ ಕ್ಲಾಸ್ ಅಲ್ಲೇ ಇದ್ದಾಳೆ ಅಂತ. ಅಷ್ಟೇ ತಿರುಗಿ ಹೀರೋಯಿನ್ ನ ನೋಡ್ತಾ ಇರ್ತಾನೆ. ಆದ್ರೆ ಅವಳು ಕೇರ್ ಮಾಡೋ ತರ ಇಲ್ಲ, ಅವಳ ಪಾಡ್ಗಳು ಕುತ್ಕೊಂಡಿರ್ತಾಳೆ. ಈಗ ಕ್ಲಾಸ್ ಮುಗಿದ್ಮೇಲೆನೂ ಅಷ್ಟೇ ಹೀರೋ ತುಂಬಾ ಖುಷಿಯಾಗಿ ಅವಳನ್ನ ಮಾತಾಡ್ಸ್ಬೇಕು ಅಂತ ಹೋಗ್ತಾನೆ. ಹಲೋ ಎಕ್ಸ್ಕ್ಯೂಸ್ ಮಿ ರೀ, ನೀವು ಇದೇ ಕ್ಲಾಸಾ? ನನಗ್ ತುಂಬಾ ಖುಷಿ ಆಗ್ತಿದೆ. ಅವತ್ತು ಸ್ಯಾಟರ್ಡೆ ನೀವು ನನ್ಗೆ ಡೈರಿ ಕೊಟ್ಟಿಲ್ಲ ಅಂದಿದ್ರೆ ಅಷ್ಟೇ ಮಿಸ್ ಆಗ್ಬಿಡ್ತಾ ಇತ್ತು. ತುಂಬಾ ಥ್ಯಾಂಕ್ಸ್, ನಾವಿಬ್ರು ಫ್ರೆಂಡ್ಸ್ ಆಗಿರೋಣ ಅಂತ ಕೇಳ್ತಾನೆ. ಆದ್ರೆ ಅವಳ ಕಡೆಯಿಂದ ಯಾವ್ದೇ ಒಂದು ರಿಯಾಕ್ಷನ್ ಇಲ್ಲ. ಇಲ್ಲ ಬೇಡ, ಫ್ರೆಂಡ್ಸ್ ಆಗಲ್ಲ, ಏನು ಬೇಡ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಆದ್ರೆ ಅವ್ನು ಬಿಡೋತರಲ್ಲ, ಹಿಂದ್ಗಡೆನೆ ಓಡಿಸ್ಕೊಂಡು ಹೋಗ್ತಾನೆ. ಇರಿ ಒಂದ್ ನಿಮಿಷ ರೀ, ನೀವ್ ಅನ್ಕೊಂಡಿರ್ತಾರ ನಾನೇನ್ ಬ್ಯಾಡ್ ಬಾಯ್ ಅಲ್ಲ ರೀ, ನಾನ್ ತುಂಬಾ ಒಳ್ಳೆ ಹುಡುಗ, ನಾನ್ ಸುಮ್ನೆ ನಿಮ್ನ ಡಿಸ್ಟರ್ಬ್ ಮಾಡೋದಿಲ್ಲ, ದಯವಿಟ್ಟು ನನ್ನ ಫ್ರೆಂಡ್ ಆಗಿ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಹಂಗೆ ತಲೆಯೆಲ್ಲ ಬಗ್ಸಿ ಕೈಯೆಲ್ಲ ಕೊಟ್ಟು ಕೇಳಿ ನೋಡ್ತಾನೆ. ಬಟ್ ಅವಳು ಯಾವ್ದಕ್ಕೂ ಒಪ್ಕೊಳ್ಳೋ ತರ ಇಲ್ಲ ರೀ ಸಾರಿ, ನಾನ್ ನಿಮ್ಗೆ ಫ್ರೆಂಡ್ ಆಗಿರಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಹೊರಟೋಗ್ತಾಳೆ. ಆದ್ರೆ ಅವ್ನ್ಗೊಂಥರ ಬೇಜಾರಾಗೋಯ್ತು, ಇದೇನಿದು ಇಷ್ಟು ಪೊಲೈಟ್ ಆಗಿ ಕೇಳಿ ಕೂಡ ಇವಳು ಒಪ್ಕೊಂಡಿಲ್ವಲ್ಲ ಅಂತ. ಇವಾಗ ಹಂಗೆ ನೆಕ್ಸ್ಟ್ ಡೇ ತೋರಿಸ್ತಾರೆ. ಸರ್ ಬಂದ್ಬಿಟ್ಟು ಬೋರ್ಡ್ ಮೇಲೆ ಒಂದ್ ಸಮ್ನ ಹಾಕ್ಬಿಟ್ಟು ಹೀರೋಯಿನ್ ಮತ್ತೆ ಹೀರೋಯಿನ್ ಇಬ್ರನ್ನೂ ಬಂದು ಸಾಲ್ವ್ ಮಾಡಿ ಅಂತ ಹೇಳೋದು. ಹೀರೋಯಿನ್ ಬಂದ್ಬಿಟ್ಟು ರೋಬೋಟ್ ತರ ಟಕ ಅಂತ ಸಾಲ್ವ್ ಮಾಡ್ಬಿಟ್ಟು ಹೋಗಿ ಬೆಂಚಲ್ಲಿ ಕೂತ್ಕೊಂಡ್ಬಿಟ್ಲು. ಆದ್ರೆ ಹೀರೋ ಕೈಲಿ ಆಗ್ತಾ ಇಲ್ಲ. ಮುಕ್ಕಿ ಬೋರ್ಡ್ ಮೇಲೆ ಏನೋ ಮಾಡ್ತಾ ಇದ್ದಾನೆ. ಏನಂತ ನೋಡಿದ್ರೆ ಸರ್ ನನ್ನ ಡ್ರಾಯಿಂಗ್ ಮಾಡಿಟ್ಟಿರ್ತಾನೆ. ಇಷ್ಟು ಕೇವಲವಾಗ ಇದೀನಿ ನಾನು, ಏನೋ ಈ ತರ ಡ್ರಾ ಮಾಡಿಟ್ಟಿದ್ಯಾ ಅಂತ ಬೈದವನನ್ನ ಅವ್ನ್ ಪ್ಲೇಸ್ ಗೆ ಕಳಿಸ್ಬಿಡ್ತಾರೆ. ಆಕ್ಚುಲಿ ನಮ್ ಹೀರೋಗೆ ಒಂದು ಕಾಮಿಕ್ಸ್ ರೈಟರ್ ಆಗ್ಬೇಕು ಅಂತ ತುಂಬಾನೇ ಇಷ್ಟ. ಈ ತರ ಡ್ರಾಯಿಂಗ್ಸ್ ಎಲ್ಲ ಮಾಡೋದ್ರಲ್ಲಿ ಅವ್ನು ತುಂಬಾನೇ ಇಂಟ್ರೆಸ್ಟ್ ತೋರಿಸ್ತಾನೆ. ಓದೋದ್ರ ಮೇಲೆ ಸ್ವಲ್ಪ ಕಡಿಮೆ ಅಂತಾನೆ ಹೇಳ್ಬೇಕು. ಅದಾದ್ಮೇಲೆ ಸರ್ ಬಂದು ಎಲ್ಲರೂ ಹೋಮ್ವರ್ಕ್ ಬುಕ್ಸ್ ನ ಕ್ಲಾಸ್ ಲೀಡರ್ ಕೈಲಿ ಕೊಟ್ಟು ಕಳಿಸಿ ಅಂತ ಹೇಳ್ಬಿಡ್ತಾರೆ. ಈಗ ಸದ್ಯಕ್ಕೆ ಕ್ಲಾಸ್ ಲೀಡರ್ ಬಂದು ನಮ್ ಹೀರೋಯಿನ್. ಸೊ ಅವಳು ಬುಕ್ಸ್ ಎಲ್ಲ ಕಲೆಕ್ಟ್ ಮಾಡುವಾಗ ಕೆಲವು ಸ್ಟೂಡೆಂಟ್ಸ್ ಬಂದು ಹೇಳ್ತಾರೆ, ಅಯ್ಯೋ ನಮ್ ಹೋಮ್ವರ್ಕ್ ಬುಕ್ ನ ನಾವು ಬಂದ್ಬಿಟ್ವಿ ಮನೇಲೆ, ಸರ್ ಹತ್ರ ಸ್ವಲ್ಪ ಏನಾದ್ರು ಹೇಳಿ ಮ್ಯಾನೇಜ್ ಮಾಡ್ತೀಯ ಅಂತ ಹೇಳಿದ್ರೆ ಅವಳದನ್ನ ಕೇರೆ ಮಾಡಲ್ವೇ, ಇಲ್ಲ ಅದೆಲ್ಲ ನನ್ ಕೈಲಿ ಆಗಲ್ಲ ಅಂತ ಎಲ್ಲರ ಹತ್ರ ಸ್ವಲ್ಪ ರೂಡ್ ಆಗಿ ಮಾತಾಡ್ತಾಳೆ. ಇದನ್ನ ನೋಡಿ ಹೀರೋಗ ಆಶ್ಚರ್ಯ ಆದ್ರೂ ಆಶ್ಚರ್ಯ ಪಡಕ್ಕೆ ಏನಿದ್ದಾರೆ, ಅಷ್ಟು ಪೊಲೈಟ್ ಆಗಿ ಕೇಳಿದ್ರೆ ಕೂಡ ನನಗೆ ಮರ್ಯಾದೆ ಕೊಟ್ಟಿಲ್ಲ ಅಂತ. ಇದ್ರು ಅಷ್ಟೊಂದು ಬುಕ್ಸ್ ಅವಳು ಎತ್ಕೊಂಡು ಹೋಗಕ್ ಆಗಲ್ವಲ್ಲ ರೀ, ನಾನು ಸ್ವಲ್ಪ ಬುಕ್ಸ್ ಎತ್ಕೊಂಡ್ ಬರ್ತೀನಿ, ಹೆಲ್ಪ್ ಮಾಡ್ತೀನಿ ಅಂತ ಒಂಚೂರು ಬುಕ್ಸ್ ಎತ್ಕೊಂಡು ಅವಳ ಕೈಲಿ ಸ್ವಲ್ಪ ಬುಕ್ಸ್ ಕೊಟ್ಟು ಇಬ್ರು ನಡ್ಕೊಂಡು ಹೋಗ್ತಾರೆ. ಹಂಗ ಹೋಗ್ಬೇಕಾದ್ರೂ ಅಷ್ಟೇ ಹೀರೋ, ರೀ ನಿಮ್ಗೆ ಮ್ಯಾಕ್ಸ್ ತುಂಬಾ ಚೆನ್ನಾಗಿ ಬರುತ್ತಲ್ವಾ, ಪ್ಲೀಸ್ ಅಟ್ಲೀಸ್ಟ್ ನನ್ಗೆ ಅದನ್ನ ಹೇಳ್ಕೊಡಕ್ಕಾದ್ರೂ ನಾನು ನಿಂಗೆ ಫ್ರೆಂಡ್ ಆಗಿರ್ತೀನಿ, ದಯವಿಟ್ಟು ನನ್ನ ಫ್ರೆಂಡ್ ಆಗಿ ಒಪ್ಕೊಳ್ಳಿ ಅಂತ ತುಂಬಾನೇ ಕೇಳ್ಕೊಂಡ್ರು. ಅವಳು ಮತ್ತೆ ಇಲ್ಲ ಆಗಲ್ಲ ಅಂತ ಹೇಳ್ಬಿಟ್ಟು ಸೈಲೆಂಟ್ ಆಗಿ ಅಲ್ಲಿಂದ ಹೊರಟೋಗ್ತಾಳೆ. ಅವಾಗ ಮಾತ್ರ ಅಲ್ಲ, ಲಂಚ್ ಬ್ರೇಕ್ ಅಲ್ಲೂ ಅಷ್ಟೇ ಹುಡುಗಿ ಯಾರ ಹತ್ರ ಅಷ್ಟಾಗಿ ಮಿಂಗಲ್ ಆಗಲ್ವಲ್ಲ, ಊಟನ ಸಪರೇಟ್ ಆಗಿ ತಗೊಂಡೋಗಿ ಬೇರೆ ಎಲ್ಲ ತಿನ್ನೋದು. ಅದನ್ನ ಗಮನಿಸೋ ಹೀರೋ ಇರು ನಾನು ಬರ್ತೀನಿ ಅಂತ ಹೇಳಿ ಹಿಂದ್ಗಡೆ ಟಿಫನ್ ಬಾಕ್ಸ್ ಎತ್ಕೊಂಡು ಓಡೋಗೋದು. ನಾವು ಫ್ರೆಂಡ್ಸ್ ಎಲ್ಲ ನೋಡ್ಬಿಟ್ಟು ಓದ್ ಜನ್ಮದಲ್ಲಿ ಆ ಹುಡುಗಿಗೆ ನಾಯಾಗಿ ಏನಾದ್ರು ಇದ್ನೇನೋ ಇವನು, ಅದಕ್ಕೋಸ್ಕರ ನಾವು ಇಲ್ಲನೇ ಸುತ್ತಾ ಇದ್ದಾಳೆ ಅಂತ ಹೇಳ್ತಾರೆ. ಆಕ್ಚುಲಿ ಹೀರೋಯಿನ್ ಬಂದು
ಬಂದು ಈಗ ಹೊಸದಾಗಿ ಬೇರೆ ಸ್ಕೂಲಿಂದ ಈ ಸ್ಕೂಲ್ಗೆ ಟ್ರಾನ್ಸ್ಫರ್ ಆಗಿ ಬಂದಿರೋದು. ಬಂದು ಒಂದ್ 2-3 ದಿನ ಆಗಿದ್ರು ಯಾರ ಹತ್ರನೂ ಅಷ್ಟಾಗಿ ಮಿಂಗಲ್ ಆಗಲ್ಲ, ಯಾರ ಹತ್ರನೂ ಮಾತಾಡಲ್ಲ. ಇದ್ರ ಬಗ್ಗೆನೇ ಸ್ಕೂಲ್ ಅಲ್ಲಿರೋರೆಲ್ಲ ಮಾತಾಡ್ಕೊಂತಾರೆ. ಆದ್ರೆ ನಮ್ ಹೀರೋ ಮಾತ್ರ ಬಿಡದೆ ಅವಳ ಹಿಂದ್ಗಡೆ ಫಾಲೋ ಮಾಡ್ತಾ ಇರ್ತಾನೆ. ಇವಾಗ್ಲೂ ಅಷ್ಟು ಅವಳು ಬೈತಾಳೆ, ನಿಮ್ಗೆ ಎಷ್ಟ್ ಸತಿ ಹೇಳ್ಬೇಕು, ಏನಕ್ ಸುಮ್ನೆ ನಾನು ಫಾಲೋ ಮಾಡ್ಕೊಂಡ್ ಬರ್ತೀರಾ, ನಾನ್ ನಿಮ್ ಜೊತೆ ಫ್ರೆಂಡ್ ಆಗಲ್ಲ ಇರಕ್ ಆಗಲ್ಲ ಅಂತಂದಾಗ ಅವ್ನು ಇಲ್ಲ ರೀ ಒಂದ್ ನಿಮಿಷ ಇರಿ, ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ ಅಂತ ಹೇಳಿ ಅವ್ಳ ಕೈ ಹಿಡ್ಕೊಂಡು ಎಳಿಯೋ ಫೋರ್ಸ್ ಅಲ್ಲಿ ಅವ್ನ್ ಟಿಫನ್ ಬಾಕ್ಸ್ ಕೆಳಗಡೆ ಬಿದ್ದು ಪಾಪ ಊಟ ಎಲ್ಲ ಕೆಳಗಡೆ ಚೆಲ್ಲೋಗ್ಬಿಡ್ತು. ಅಯ್ಯಯ್ಯೋ ನನ್ ಊಟ ಎಲ್ಲ ಹೋಯ್ತೆ ಅಂತ ಹೇಳಿದಕ್ಕೆ ಅಯ್ಯೋ ಸಾರಿ ರೀ ನನ್ನಿಂದನೇ ಇದಾಗಿದ್ದು ಅಂತ ಹೇಳಿ ಅವಳ ಊಟನ ಹೀರೋಗೆ ಕೊಡ್ತಾಳೆ. ಸರಿ ಸಂತೋಷವಾಗಿ ತಿನ್ಕೊಂಡು ನಿಮ್ಗೆ ತುಂಬಾ ದೊಡ್ಡ ಮನ್ಸೂರಿ ಅಂತ ಹೇಳಿ ಪಕ್ಕದ ತಿರ್ಗೋಷ್ಟರಲ್ಲಿ ಹೀರೋಯಿನ್ ಅಲ್ಲಿ ಇಲ್ಲ, ಊಟ ಕೊಟ್ಬಿಟ್ಟು ಸೈಲೆಂಟ್ ಆಗಿ ಗೆದ್ದೋಟೋದ್ಲು. ಇವಳನ್ನ ಹೆಂಗ್ ಅರ್ಥ ಮಾಡ್ಕೊಳ್ಳೋದು ಅಂತ ಅರ್ಥ ಆಗದೆ ಪಾಪ ಅವ್ನ್ ಸೈಲೆಂಟ್ ಆಗಿ ಕೂತಿರ್ತಾನೆ. ಇವಾಗ ಕ್ಲಾಸ್ ಅವರ್ಸ್ ಅಲ್ಲೂ ಅಷ್ಟೇ ನಮ್ ಹೀರೋ ಬಂದು ತುಂಬಾ ಚೆನ್ನಾಗಿ ಕಾರ್ಟೂನ್ ಡ್ರಾಯಿಂಗ್ ಎಲ್ಲ ಮಾಡ್ತಾನಲ್ವಾ, ಅದಕ್ಕೆ ಅವ್ರ ಫ್ರೆಂಡ್ಸ್ ಹೇಳ್ತಾರೆ ನೀನ್ ಸೈಲೆಂಟ್ ಆಗಿ ಯಾವ್ದಾದ್ರು ಒಂದು ಲವ್ ಸ್ಟೋರಿ ನಂಗೆ ಕಾರ್ಟೂನ್ ಆಗಿ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡ್ಬೋದಲ್ವೋ, ಚೆನ್ನಾಗಿರತ್ತಲ್ವಾ ಕಾಮಿಕ್ಸ್ ಹತ್ರ ಬರೆದ್ರೆ ಅಂತಂದಾಗ ಹೀರೋಗೆ ಟಕ್ಕಂತ ಒಂದು ಐಡಿಯಾ ಬರುತ್ತೆ. ತಕ್ಷಣ ಆ ಬುಕ್ ಕಾರ್ನರ್ ಅಲ್ಲಿ ನಮ್ ಹೀರೋಯಿನ್ ಹಂಗೆ ಒಂದು ಡ್ರಾಯಿಂಗ್ ನ ಮಾಡಕ್ಕೆ ಶುರು ಮಾಡ್ದ. ಇವಾಗ ಹಂಗೆ ಲಂಚ್ ಬ್ರೇಕ್ ಅಲ್ಲಿ ಹೀರೋಯಿನ್ ಮೇಲೆ ಕುತ್ಕೊಂಡು ತಿಂತಾ ಇರ್ಬೇಕಾದ್ರೆ ಇವನು ಸ್ಪೆಷಲ್ ಆಗಿ ಒಂದು ಟಿಫನ್ ಬಾಕ್ಸ್ ನ ತಗೊಂಡೋಗಿ ಕೊಟ್ಬಿಟ್ಟು ಸಾರಿ ರೀ ನಿನ್ನೆ ನೀವ್ ನನ್ಗೆ ಊಟ ಕೊಟ್ರಲ್ಲ ಅದಕ್ಕೋಸ್ಕರ ನಿಮ್ಗೆ ಊಟ ತಗೊಂಡ್ ಬಂದೆ, ನೀವ್ ನನ್ ಜೊತೆ ಫ್ರೆಂಡ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಇಲ್ಲೇ ಸ್ವಲ್ಪ ನಿಮ್ ಪಕ್ಕದಲ್ಲಿ ಸೈಲೆಂಟ್ ಆಗಿ ಕುತ್ಕೊಂಡು ಆಮೇಲೆ ಎದ್ದೋಟೋಗ್ತೀನಿ ಅಂತ ಹೇಳಿ ಅಲ್ಲೇ ಕುತ್ಕೊಂತಾನೆ. ಆದ್ರೆ ಸ್ವಲ್ಪ ಹೊತ್ತಲ್ಲಿ ಹೀರೋಯಿನ್ ಎದ್ಬಿಟ್ಟು ದಡ ಅಂತ ಓಡಕ್ಕೆ ಶುರು ಮಾಡ್ಬಿಟ್ಲು. ಇವ್ನ ಹಿಂದ್ಗಡೆನೆ ಓಡೋಗ್ತಾನೆ. ಇರ್ರಿ ಒಂದ್ ನಿಮಿಷ ಏನ್ರಿ ನಿಮ್ ಪ್ರಾಬ್ಲಮ್, ಏನಕ್ಕೆ ನೋಡತ್ರ ಓಡೋಗ್ತೀರಾ ಅಂತ ಹೇಳಿ ಕೇಳ್ಕೊಂಡು ಹಿಂದ್ಗಡೆನೆ ಓಡೋಗ್ತಾನೆ. ಇದನ್ನಲ್ಲಿರೋ ಒಂದು ಟೀಚರ್ ನೋಡಿದ್ಮೇಲೆ ಅವರೇ ಬಂದು ನಮ್ ಹೀರೋ ಹತ್ರ ಹೇಳ್ತಾರೆ, ಸುಮ್ನೆ ಏನಕ್ಕೆ ನೀನ್ ಹುಡುಗಿಗೆ ತೊಂದರೆ ಕೊಡ್ತಾ ಇದೀಯಾ, ಆ ಹುಡುಗಿ ಪಾಡ್ಗ ಹುಡುಗಿನ ಬಿಟ್ಬಿಡು. ಸ್ವಲ್ಪ ದಿನದಿಂದ ಹುಡುಗಿಗೆ ಒಂದು ಆಕ್ಸಿಡೆಂಟ್ ಆಯ್ತು. ಆಕ್ಸಿಡೆಂಟ್ ಆದಾಗಿಂದಾನು ಅವಳಿಗೆ ಒಂದು ವಾರಕ್ಕೆ ಮೇಲೆ ಏನು ನೆನ್ಪಿಟ್ಕೊಳಕ್ ಆಗೋದಿಲ್ಲ. ಏನೇ ನೆನ್ಪಿದ್ರು ನಾವು ಒಂದು ವಾರ ಮಾತ್ರನೇ ಮತ್ತೆ ಫ್ರೆಶ್ ಆಗಿ ಎಲ್ಲಾನು ಮರ್ತೋಗ್ಬಿಡ್ತಾಳೆ ಅನ್ನೋ ತರ ಹೇಳ್ತಾರೆ. ಅಂದ್ರೆ ಆಕ್ಸಿಡೆಂಟ್ ಆಗೋದಕ್ಕೂ ಮುಂಚೆವರೆಗೂ ಅವಳಿಗೆಲ್ಲಾ ನೆನಪಿರುತ್ತೆ, ಎಲ್ಲಾ ಅಂತಾನು ಹೇಳಕ್ಕಾಗಲ್ಲ, ಕೆಲವೊಂದು ವಿಷಯಗಳು ನೆನಪಿದೆ. ಆಕ್ಸಿಡೆಂಟ್ ಆದ್ಮೇಲೆ ವಾರ ಮಾತ್ರನೇ ಅವಳಿಗೆ ನೆನಪಿರೋದು, ಈ ವಾರ ಎಲ್ಲ ಏನ್ ನಡೆಯುತ್ತೋ ಅದನ್ನ ಸಂಡೇ ಮರ್ತೋಗ್ಬಿಡ್ತಾಳೆ ಅನ್ನೋ ತರ ಹೇಳ್ತಾರೆ. ಸೊ ಅವಳ ಹತ್ರ ನೀನ್ ಅಷ್ಟಾಗಿ ಫ್ರೆಂಡ್ಶಿಪ್ ಏನು ಇಟ್ಕೋಬೇಡ, ಅವಳನ್ನ ಡಿಸ್ಟರ್ಬ್ ಮಾಡ್ಬೇಡ ಅಂತ ಹೇಳ್ಬಿಟ್ರು. ಇದರಿಂದ ಹೀರೋಗೆ ತುಂಬಾನೇ ಬೇಜಾರಾಗುತ್ತೆ. ನೆಕ್ಸ್ಟ್ ಸೀನ್ ಅಲ್ಲೇ ಅವಳನ್ನ ಅವ್ರ ಅಪ್ಪ ಅಮ್ಮ ಇಬ್ರು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿರ್ತಾರೆ. ಅವ್ರ ಅಪ್ಪ ಅಮ್ಮ ಮಾತ್ರ ಅವಳಿಗೆ ನೆನಪಿರೋದು. ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಚೆಕ್ ಮಾಡಿರೋ ಡಾಕ್ಟರ್ ಹೇಳ್ತಾರೆ, ನಿಮ್ ಮಗಳಿಗೆ ಆಕ್ಸಿಡೆಂಟ್ ಮುಂಚೆ ನಡೆದಿರೋ ಕೆಲವೊಂದು ವಿಷಯ ನೆನಪಿದೆ, ಎಲ್ಲಾ ನೆನಪಿಲ್ಲ, ಆದ್ರೆ ಇವಾಗ ಅವಳಿಗೆ ಹಳೆ ನೆನಪುಗಳು ಬರೋ ಚಾನ್ಸಸ್ ಇದೆ. ಆಕ್ಸಿಡೆಂಟ್ ಮುಂದೆವರೆಗೂ ಏನೆಲ್ಲ ನಡೀತು ಅಂತ ಪಿನ್ ಟು ಪಿನ್ ಎಲ್ಲ ನೆನಪು ಬರುತ್ತೆ, ಆದ್ರೆ ಆಕ್ಸಿಡೆಂಟ್ ಆದ್ಮೇಲೆ ಏನ್ ನಡೀತು ಅಂತ ಖಂಡಿತ ಅವಳಿಗೆ ನೆನಪು ಬರೋದಿಲ್ಲ, ಒಂದು ವಾರ ಮಾತ್ರನೇ ಅವಳಿಗೆ ನೆನಪಿರೋದು ಅಂತ ಹೇಳ್ಬಿಟ್ರು. ಇವಾಗ ಹಂಗೆ ಸ್ಕೂಲಲ್ಲಿ ತೋರಿಸ್ತಾರೆ. ಸರ್ ಬಂದು ಕ್ಲಾಸ್ ತೆಗಿತಾ ಇದ್ರೆ ನಮ್ ಹೀರೋ ಗಮನ ಎಲ್ಲ ಹೀರೋ ಮೇಲೆನೆ ಇದೆ. ಈ ತರ ಒಂದು ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ರೆ ಹೆಂಗ್ ಇದನ್ನ ಸಾಲ್ವ್ ಔಟ್ ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ಬೇಕಾದ್ರೆ ಸರ್ ಹೇಳ್ತಾರೆ, ಓಕೆ ನಾನು ಇವಾಗ ಮಾಡಿರೋ ಕ್ಲಾಸ್ ಎಲ್ಲ ನಿಮ್ಗೆ ನೆನಪಿದ್ಯಾ, ನೆನಪಿಲ್ಲ ಅಂದ್ರೆ ಅದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಇವಾಗ ಅವನಿಗೆ ಒಂದು ಐಡಿಯಾ ಫ್ಲಾಶ್ ಆಯ್ತು. ಓಕೆ ಸರ್ ಅಂತ ಹೇಳಿ ಜೋರಾಗಿ ಕೂಗ್ಬಿಟ್ಟ. ಎಲ್ಲರೂ ಶಾಕಿಂಗ್ ಅಲ್ಲಿ ಅವನನ್ನೇ ನೋಡ್ತಾರೆ. ತಕ್ಷಣ ಅವತ್ತು ಈವ್ನಿಂಗ್ ಒಂದು ಶಾಪ್ಗೆ ಹೋಗ್ಬಿಟ್ಟು 2 ಡೈರಿನ ತಗೊಳ್ತಾನೆ. ಅದರಲ್ಲಿ ಒಂದು ಡೈರಿನ ತಗೊಂಡ್ಬಂದು ಹೀರೋನ್ ಹತ್ರ ಕೊಟ್ಬಿಟ್ಟು ಹೇಳ್ತಾನೆ, ಸಾರಿ ರೀ ನಿಮ್ಗಿರೋ ಪ್ರಾಬ್ಲಮ್ ನಂಗೆ ಈಗ ರೀಸೆಂಟ್ ಆಗಿ ಗೊತ್ತಾಗಿದ್ದು, ಎಲ್ಲಿ ಫ್ರೆಂಡ್ ಆಗಿರಲ್ವೋ ಅಂತ ಹೇಳಿತಾನೆ ನೀವ್ ಯೋಚನೆ ಮಾಡೋದು, ಇವೇನು ಭಯ ಪಡ್ಬೇಡಿ, ನನ್ನ ಹತ್ರ ಡೈರಿ ತಗೊಂಡ್ಬಂದಿದ್ದೀನಿ, ತಗೊಳ್ಳಿ ನಿಮ್ಗೊಂದು ಡೈರಿ ನನ್ಗೊಂದು ಡೈರಿ, ವಾರ ಎಲ್ಲ ನಡೆಯೋದನ್ನ ನಾವ್ ಈ ಡೈರಿಯಲ್ಲಿ ಬರೆಯೋಣ, ಅದನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ. ಸೊ ನೆಕ್ಸ್ಟ್ ಮಂಡೇ ನಿಮ್ಗೆಲ್ಲ ಮರ್ತೋಗುತ್ತೆ ಅನ್ನೋ ಒಂದು ಭಾವನೆ ಬರೋದಿಲ್ವಲ್ಲ, ಡೈರಿ ಓದಿದ್ರೆ ಮತ್ತೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅಂತ ಹೇಳಿ ಡೈರಿನ ಕೊಡ್ತಾನೆ. ಇವತ್ತಿಗೆ ಸ್ವಲ್ಪ ಬರ್ದಿದ್ದೀನಿ, ನಿಮ್ಗೆ ಇಷ್ಟ ಆದ್ರೆ ನೀವು ಓದ್ಬೋದು ಅಂತ ಹೇಳಿ ಡೈರಿನ ಇಟ್ಬಿಟ್ಟು ಅಲ್ಲಿಂದ ಹೊರಟೋದ. ಅವ್ಳು ಕೂಡ ಬುಕ್ ನ ಎತ್ತಿ ನೋಡ್ತಾಳೆ. ಅದ್ರಲ್ಲಿ ಹೀರೋ ಇವತ್ತು ಮಂಡೇ ಅಂತ ಬರ್ದ್ಬಿಟ್ಟು ನಿಮ್ಮನ್ನ ಯಾವ ತರ ಎಲ್ಲ ಫಾಲೋ ಮಾಡುತ್ತೆ ಅಂತೆಲ್ಲ ಬರ್ದಿರ್ತಾನೆ. ಹಂಗೆ ಡೈರಿ ಎಕ್ಸ್ಚೇಂಜ್ ಮಾಡ್ಕೊಳ್ತಾನೆ ಇರ್ತಾರೆ. ಅವತ್ತು ವೆಡ್ನಸ್ಡೇ. ಅಯ್ಯೋ ವೆಡ್ನಸ್ಡೇ 4 ಮ್ಯಾಥ್ಸ್ ಕ್ಲಾಸ್ ಇದೆ, ಸಕ್ಕದಾಗಿ ನಿದ್ದೆ ಬರೋ ದಿನ, ಊಟ ಕಡಿಮೆ ತಿನ್ಬಿಟ್ಟು ಬರ್ಬೇಕಪ್ಪ ಅಂತ ಹೇಳಿ ಏನೇನೋ ಬರ್ದಿರ್ತಾನೆ. ಅದನ್ನ ಓದಿ ಹೀರೋಯಿನ್ಗೆ ಒಂದೇ ನಗು ಬರ್ತಾ ಇರುತ್ತೆ. ಇದ್ರಂಗೆ ರೋಡಲ್ಲಿ ನಕ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಹೀರೋಯಿನ್ ಅವ್ರ ಅಮ್ಮ ಬರ್ತಾರೆ. ಆ ಅಮ್ಮ ಬಂದ್ಬಿಟ್ಟ ಅಂತ ಹೇಳಿ ಆ ಡೈರಿನ ಬ್ಯಾಗ್ ಅಲ್ಲಿ ಇಟ್ಕೊಂಡು ಅವ್ರ ಅಮ್ಮ ಜೊತೆ ಮಾತಾಡ್ಕೊಂಡು ಹೋಗ್ಬೇಕಾದ್ರೆ ಆಪೋಸಿಟ್ ಅಲ್ಲಿ ಒಂದು ಹುಡುಗಿ ಬರ್ತಾಳೆ. ಈ ಹುಡುಗಿ ಹೆಸರು ಮಯು ಅಂತ. ಇದಕ್ಕೂ ಮುಂಚೆ ನಮ್ ಹೀರೋಯಿನ್ ಓದ್ತಾ ಇದ್ಲಲ್ಲ ಆ ಸ್ಕೂಲ್ ಅಲ್ಲಿ ಈ ಹುಡುಗಿನೂ ಓದಿದಾಳೆ. ಹೀರೋಯಿನ್ಗೆ ಬೆಸ್ಟ್ ಫ್ರೆಂಡ್ ಅಂತಾನೆ ಹೇಳ್ಬೋದು. ಬಟ್ ಹೀರೋಯಿನ್ಗೆ ಹುಡುಗಿ ಯಾರು ಅಂತ ನೆನಪಿಲ್ಲ, ಕೆಲವೊಂದು ವಿಷಯ ಮತ್ತೆ ತಾನೇ ನೆನಪಿರೋದು, ಮರ್ತೋಗ್ಬಿಟ್ಟಿರ್ತಾಳೆ. ಆದ್ರೆ ಅವ್ರ ಅಮ್ಮಗ ಹುಡುಗಿ ಯಾರು ಅಂತ ಗೊತ್ತಲ್ವಾ. ಅವ್ರಿಗೆ ಹತ್ರ ಕ್ಯಾಶುವಲ್ ಆಗಿ ಮಾತಾಡ್ಬಿಟ್ಟು ಅವ್ರ ಮಗಳನ್ನ ಅಲ್ಲಿಂದ ಕರ್ಕೊಂಡು ಹೊಟ್ಟೋದ್ಲು. ಬಟ್ ಅವ್ರಿಗೆ ಡೌಟ್ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಆತರ ಬರ್ಬೇಕಾದ್ರೆ ಹೀರೋಯಿನ್ ಅವ್ರ ಅಮ್ಮ ಹತ್ರ ಕೇಳ್ತಾರೆ, ಅಮ್ಮ ನೀವ್ ಓದ್ಬೇಕಾದ್ರೆ ಯಾರಾದ್ರೂ ನಿಮ್ಮ ಹತ್ರ ಡೈರಿ ಎಕ್ಸ್ಚೇಂಜ್ ಮಾಡಿದ್ರ ಅಂತ ಕೇಳಿದಾಗ ಅವ್ರಮ್ಮ ಕೂಡ ಆ ಮಾಮ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಮನೆಗೆ ಹೊಟ್ಟೋದ್ರು. ಸದ್ಯಕ್ಕೆ ಅವಳ ಹತ್ರ ಆನ್ಸರ್ ಮಾಡಿದ್ರೆ ಕೂಡ ಸ್ಟ್ರೇಟ್ ಆಗಿ ಮನೆಗೆ ಬಂದು ಅವ್ರ ಹಸ್ಬೆಂಡ್ ಹತ್ರ ಹೇಳ್ತಾರೆ, ನಿಮ್ ಮಗಳಿವತ್ತು ಡೈರಿ ಎಕ್ಸ್ಚೇಂಜ್ ಬಗ್ಗೆ ಮಾತಾಡ್ತಾ ಇದ್ಲು ರೀ, ಮೋಸ್ಟ್ಲಿ ಹೊಸ ಫ್ರೆಂಡ್ ಯಾರಾದ್ರೂ ಸಿಕ್ಕಿದಾರೇನೋ ಅಂತ ನನ್ಗೆ ಭಯ ಆಗ್ತಿದೆ ಅಂತ ಹೇಳ್ತಾರೆ. ಅದಕ್ಕೆ ಹೀರೋಯಿನ್ ಅವ್ರ ಅಪ್ಪ ಕೂಡ ಹೇಳ್ತಾರೆ, ಇದ್ರಲ್ಲಿ ಭಯ ಪಡೋದೇನಿದೆ, ಸ್ವಲ್ಪ ಅವಳಿಗೆ ಅರ್ಥ ಆಗೋತರ ನೀನೇ ಎತ್ತಿ ಹೇಳ್ಬೇಕು ಅಂತ ಹೇಳ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ತೋರಿಸಿದ್ರೆ ಓದ್ಕೊಂಡ್ ಕೂತಿದ್ದವಳು ಈಗ ಹೀರೋ ಕೊಟ್ಟಿರೋ ಡೈರಿನ ನೋಡ್ತಾಳೆ. ಅದ್ರಲ್ಲಿ ನಮ್ ಹೀರೋ ಅವ್ನಿಗೆ ಕಾಮಿಕ್ಸ್ ಡ್ರಾಯಿಂಗ್ ಮಾಡೋದ್ರಲ್ಲೆಲ್ಲ ಇಂಟ್ರೆಸ್ಟ್ ಅಂತೆಲ್ಲ ಬರ್ದಿರ್ತಾನೆ. ಅಷ್ಟೆಲ್ಲ ಮತ್ತೆ ಕೊನೆಯದಾಗಿ ನಾನ್ ನಿಮ್ಗೆ ಫ್ರೆಂಡ್ ಆಗ್ಬೇಕು ಅಂತ ಅನ್ಕೊಂಡಿದೀನಿ, ದಯವಿಟ್ಟು ಫ್ರೆಂಡ್ ಆಗಿರ್ರಿ, ನೀವು ನನ್ನ ಹತ್ರ ಏನೇ ಹೇಳ್ಬೇಕಂದ್ರೆ ಕೂಡ ಈ ಬುಕ್ ಅಲ್ಲಿ ಬರ್ದು ನನ್ಗೆ ಶೇರ್ ಮಾಡಿ ಅನ್ನೋ ತರ ಹೇಳಿರ್ತಾನೆ. ಈ ತರ ನೋಡ್ತಾ ಇರ್ಬೇಕಾದ್ರೆ ಅವ್ರ ಅಮ್ಮನೂ ಒಳಗಡೆ ಬಂದ್ರು. ನಿನ್ಗೆ ಯಾವ್ದೋ ಹೊಸ ಫ್ರೆಂಡ್ ಸಿಕ್ಕಿದಾರೆ ಅಂತ ಕಾಣಿಸುತ್ತಮ್ಮ, ಈ ಡೈರಿ ಎಕ್ಸ್ಚೇಂಜ್ ಎಲ್ಲ ಏನು ಮಾಡಕ್ ಹೋಗ್ಬೇಡ, ಅದ್ರಿಂದ ನಿನ್ಗೆ ತುಂಬಾ ನೋವಾಗೋದು ಅನ್ನೋ ತರ ಹೇಳ್ಬಿಟ್ರು. ಇದಕ್ ಮೇಲೆ ಹೀರೋಯಿನ್ ಏನು ಮಾತಾಡಲ್ಲ, ಆ ಡೈರಿಯಲ್ಲೂ ಏನು ಬರೆಯಲ್ಲ, ಸೈಲೆಂಟ್ ಆಗಿ ಹೋಗಿ ಮಲ್ಕೊಂಡ್ಬಿಟ್ಲು. ನೆಕ್ಸ್ಟ್ ಡೇ ಬೆಳಗ್ಗೆ ಹೀರೋ ಫುಲ್ ಖುಷಿಯಾಗಿರ್ತಾನೆ ಅವಳು ಬಂದು ಡೈರಿ ಕೊಡ್ತಾಳೆ ಅಂತ. ಆದ್ರೆ ಅವಳು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು, ಟೆರಸ್ ಬನ್ನಿ ಅಂತ ಹೇಳಿದಾಗ ಖುಷಿಯಾಗಿ ಮೇಲೆ ಹೋಗ್ತಾನೆ. ಅಲ್ಲೋದ್ಮೇಲೆ ಹೀರೋಯಿನ್ ಹೇಳ್ತಾಳೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ನೀವು ನನ್ಗೆ ಫ್ರೆಂಡ್ ಆಗಿರೋದಕ್ಕಾಗೋದಿಲ್ಲ, ನನಗೆ ಏನೇ ನೆನಪಿದ್ರೆ
ಕೂಡ ಭಾನುವಾರದ ಸಾಯಂಕಾಲವರೆಗೂನೇ ನೆನಪಿರೋದು. ಆಮೇಲೆ ಮಂಡೆಗೆ ಕಂಪ್ಲೀಟ್ ಆಗಿ ನಾನೆಲ್ಲ ಮರ್ತೋಗ್ತೀನಿ, ನೀವ್ ಯಾರು ಅನ್ನೋದನ್ನ ಕೂಡ ಮರ್ತೋಗ್ತೀನಿ. ಅದರಿಂದ ನಿಮ್ಗೆ ಬರೀ ನೋವು ಮಾತ್ರನೇ ಮಿಕ್ಕೋದು. ಯಾಕಂದ್ರೆ ಹಳೆ ಸ್ಕೂಲಲ್ಲಿ ಕೂಡ ನನ್ನ ಫ್ರೆಂಡ್ಸ್ ನ ಕೂಡ ನಾನು ಮರ್ತೋಗ್ಬಿಟ್ಟಿದೀನಿ. ಅದರಿಂದ ನಿನ್ಗೆ ತುಂಬಾ ಬರ್ಡನ್ ಆಗೋದು. ಯಾವಾಗೂ ಹೇಳಿರೋ ವಿಷಯನೇ ಮತ್ತೆ ಮತ್ತೆ ಹೇಳ್ಬೇಕಂದ್ರೆ ಒಂದ್ ಸ್ಟೇಜ್ ಗೆ ನಾನು ನಿಮ್ಗೆ ಬರ್ಡನ್ ಆಗ್ಬಿಡ್ತೀನಿ. ಸೊ ಬೇಡ, ನಾನ್ ನಿಮ್ ಜೊತೆ ಫ್ರೆಂಡ್ಶಿಪ್ ಮಾಡಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಹೀರೋ ಹೇಳ್ತಾನೆ, ಇಲ್ಲಿ ನೋಡಿ, ನೀವ್ ಇದಕ್ಕೆಲ್ಲ ಬೇಜಾರ್ ಮಾಡ್ಕೊಂಡ್ಬಿಡಿ. ನನ್ಗೆ ಮತ್ತೆ ಮತ್ತೆ ಜ್ಞಾಪಕ ಮಾಡೋದ್ರಲ್ಲಿ ನನ್ಗೆ ಏನು ಪ್ರಾಬ್ಲಮ್ ಇಲ್ಲ. ನಾನು ಅದನ್ನ ಬರ್ಡನ್ ಕೂಡ ಫೀಲ್ ಆಗಲ್ಲ. ನಾನು ಯಾವ್ದೇ ಕಾರಣಕ್ಕೂ ಗಿವ್ ಅಪ್ ಆಗಲ್ಲ. ನಾನು ನಿಮ್ಗೆ ಫ್ರೆಂಡ್ ಆಗಿರ್ಬೇಕು, ಒಂದ್ ಒಳ್ಳೆ ಫ್ರೆಂಡ್ ಆಗಿರ್ಬೇಕು ಅಂತ ಅನ್ಕೊಂಡಿದೀನಿ. ಕರೆಕ್ಟ್ ಆಗಿ ಮಂಡೇ ಮಾರ್ನಿಂಗ್ ನಾನೇ ಬಂದು ನಿಮ್ ಹತ್ರ ಎಲ್ಲ ನೆನಪು ಮಾಡ್ತೀನಿ. ಪ್ಲೀಸ್ ದಯವಿಟ್ಟು ನನ್ನ ಫ್ರೆಂಡ್ ಆಗಿ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ತಗೊಳ್ಳಿ, ಡೈರಿನ ತಗೊಳ್ಳಿ ಅಂತ ಕೊಟ್ರೆ ಅವಳು ಡೈರಿ ತಗೊಳ್ಳೋದಕ್ಕೆ ರೆಡಿ ಆಗಿಲ್ಲ. ಆದ್ರೆ ಅಷ್ಟಕ್ಕೆ ನಮ್ ಹೀರೋ ಬಿಟ್ಬಿಡ್ತಾನ. ಎಲ್ಲೇ ಅವಳನ್ನ ನೋಡಿದ್ರು ದಯವಿಟ್ಟು ನನ್ನ ಫ್ರೆಂಡ್ ಆಗಿ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ದಯವಿಟ್ಟು ಬುಕ್ ನ ತಗೊಳ್ಳಿ ಅಂತ ಹೇಳಿ ಎಲ್ಲೋ ಹೊಡೆದು ಬುಕ್ ನ ನೀಟ್ಕೊಂಡೇ ನಿಂತಿರ್ತಾನೆ. ಹಂಗಿರ್ಬೇಕಾದ್ರೆ ಅವತ್ತೊಂದಿನ ಫ್ರೈಡೆ ಫುಲ್ ಆಗಿ ಮಳೆ ಬರ್ತಾ ಇರತ್ತೆ. ಸ್ಕೂಲ್ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಂದ್ರೆ ನಮ್ ಹೀರೋಯಿನ್ ಛತ್ರಿ ತಂದಿಲ್ಲ. ಆದ್ರೆ ನಮ್ ಹೀರೋ ಎಲ್ಲಾ ಫಿಲ್ಮ್ ಅಲ್ಲಿ ಬರೋ ತರ ತುಂಬಾ ರೊಮ್ಯಾಂಟಿಕ್ ಆಗಿ ಒಂದ್ ಛತ್ರಿನ ತಂದು ಕೊಡ್ತಾನೆ. ಅಯ್ಯೋ ನೀವೇನ್ ಬೇಜಾರ್ ಮಾಡ್ಕೊಂಬಿಡಿ, ನನ್ನ ಹತ್ರ 2 ಛತ್ರಿ ಇದೆ, ನೀವ್ ಒಂದ್ ಛತ್ರಿನ ತಗೊಂಡೋಗ್ರಿ ಅಂತ ಹೇಳಿ ತುಂಬಾ ಖುಷಿಯಾಗಿ ಛತ್ರಿನ ಕೊಡ್ತಾನೆ. ಅವಳಂಗೆ ಕಣ ಹಾರದೆ ನೋಡ್ತಾ ಇದ್ದವಳು. ಇವ್ನ್ ಲೆಫ್ಟ್ ಹ್ಯಾಂಡ್ ಅಲ್ಲೇ ಡೈರಿನ ಇಟ್ಕೊಂಡಿರ್ತಾನೆ. ಇವನೇ ಫೋರ್ಸ್ಫುಲ್ ಆಗಿ ಅವಳ ಬ್ಯಾಗ್ ಅಲ್ಲಿ ಆ ಡೈರಿನ ಇಟ್ಬಿಟ್ಟ. ಆದ್ರೆ ಈ ಸತಿ ಹೀರೋಯಿನ್ ಬೇಡ ಅಂತ ಕೂಡ ಹೇಳಿಲ್ಲ. ಅವ್ನ್ ಕೊಟ್ಟಿರೋ ಛತ್ರಿನ ತಗೊಂಡು ಸ್ವಲ್ಪ ಮುಂದಕ್ಕೆ ಹೋದವಳು. ಮತ್ತೆ ತಿರ್ಗಿ ಅವನ ನೋಡಿ ಲೈಟ್ ಆಗಿ ಸ್ಮೈಲ್ ಮಾಡ್ಬಿಟ್ಟು ಮನೆಗೆ ಹೋಗ್ತಾಳೆ. ಆದ್ರೆ ಮನೆಗೆ ಹೋದ್ಮೇಲೆ ಮತ್ತೆ ಡೈರಿನ ಓದಕ್ಕೆ ಶುರು ಮಾಡಿದ್ಲು. ಆ ಡೈರಿಲಿ ನಮ್ ಹೀರೋ ಹೇಳ್ತಾನೆ, ನೋಡಿ, ನೀವು ಯಾವ್ದೇ ಕಾರಣಕ್ಕೂ ನನ್ಗೆ ಬರ್ಡನ್ ಆಗೋದಿಲ್ಲ. ನಿಮ್ಗೆ ನಾನು ಮತ್ತೆ ಮತ್ತೆ ನೆನಪು ಮಾಡೋದ್ರಲ್ಲಿ ಕೂಡ ನಾನು ಹಿಂದೇಟ್ ಹಾಕೋದಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ನಾನು ನಿಮ್ಮನ್ನ ಯಾವಾಗ ಮೀಟ್ ಮಾಡಿದೆ ಅಂತ ಪ್ರತಿಯೊಂದನ್ನು ಕೂಡ ನಾನು ಬರ್ದಿದ್ದೀನಿ. ಖಂಡಿತ ನೀವು ಇದನ್ನ ಓದ್ಲೇಬೇಕು ಅಂತ ಹೇಳಿ ತುಂಬಾ ನೀಟಾಗಿ ಅದರಲ್ಲಿ ಬರ್ದಿರ್ತಾನೆ. ಸ್ಟಾರ್ಟಿಂಗ್ ಅಲ್ಲಿ ಲೈಬ್ರರಿ ಕಾರ್ಡ್ ಮಿಸ್ ಆಗಿರೋದ್ರಿಂದ ಹಿಡ್ಕೊಂಡು ಮತ್ತೆ ಟ್ರೈನ್ ಅಲ್ಲಿ ಮಿಸ್ ಆಗಿರೋ ಬುಕ್ ನೋಳು ಎಸ್ತಿರ್ತಾಳಲ್ಲ ಅದನ್ನ, ಮತ್ತೆ ಯಾವಾಗ ಅವಳನ್ನ ಫಾಲೋ ಮಾಡ್ಕೊಂಡೋಗಿ ಫ್ರೆಂಡ್ ಆಗಿರೋ ಅಂತ ಕೇಳೋದನ್ನ, ಪ್ರತಿಯೊಂದನ್ನ ಕೂಡ ಬರ್ದಿರ್ತಾನೆ. ಅದನ್ನೆಲ್ಲ ಅವಳು ಓದ್ತಾ ಅವಳಿಗೆ ನಗು ಬಂದ್ಬಿಡುತ್ತೆ, ನಗ್ತಾ ಇರ್ತಾಳೆ. ಅಷ್ಟೇ ಅಲ್ಲ, ಮತ್ತೆ ಫೈನಲ್ ಆಗಿ ಬರ್ದಿರ್ತಾನೆ, ದಯವಿಟ್ಟು ನಾನು ನಿಮ್ಗೆ ಫ್ರೆಂಡ್ ಆಗಿರ್ಬೇಕು ಅಂತ ಅನ್ಕೊಂಡಿದೀನಿ, ನನಗೊಂದು ಅವಕಾಶ ಕೊಡಿ, ನಾನ್ ನಿಮ್ಗೂ ನೋವು ಕೊಡೋದಿಲ್ಲ, ನನ್ಗೂ ನಾನು ನೋವು ಮಾಡ್ಕೊಳ್ಳಲ್ಲ ಅನ್ನೋ ತರ ಬರ್ದಿರ್ತಾನೆ. ಅದನ್ನೆಲ್ಲ ಓದ್ತಾ ಇದ್ರೆ ನನ್ನ ಜೊತೆ ಫ್ರೆಂಡ್ಶಿಪ್ ಮಾಡೋದಕ್ಕೆ ಅವ್ನು ಎಷ್ಟೆಲ್ಲ ಕಷ್ಟಪಟ್ಟಿದ್ದಾನೆ ಅಂತ ಅವಳಿಗೂ ಅರ್ಥ ಆಗುತ್ತೆ. ಮತ್ತೆ ಅವಳು ಬುಕ್ ಅಲ್ಲಿ ಏನೋ ಬರೆಯಕ್ಕೆ ಸ್ಟಾರ್ಟ್ ಮಾಡಿದಾಳೆ, ಬಟ್ ಏನ್ ಬರದ್ಲು ಅಂತ ಗೊತ್ತಿಲ್ಲ. ಇವಾಗ ಹಂಗೆ ಮಂಡೇ ಮಾರ್ನಿಂಗ್ ತೋರಿಸ್ತಾರೆ. ಸ್ಯಾಟರ್ಡೆ ಸಂಡೇ ಅವ್ರಿಗೆ ಲೀವ್ ಇರುತ್ತೆ. ಸೊ ಮಂಡೇ ಮಾರ್ನಿಂಗ್ ನಮ್ ಹೀರೋ ವೇಟ್ ಮಾಡ್ತಾ ಇರ್ತಾನೆ. ನಾನ್ ಬೇರೆ ಫ್ರೈಡೆ ಅವಳಿಗೆ ಡೈರಿ ಕೊಟ್ಟು ಕಳಿಸಿದ್ನೋಳು, ಅದ್ರಲ್ಲಿ ಏನ್ ಬರ್ದಿದ್ದಾಳೋ ಏನೋ ಗೊತ್ತಿಲ್ವೇ. ಫಸ್ಟ್ ಆಫ್ ಆಲ್ ಬರ್ದಿದ್ದಾಳ ಇಲ್ವಾ ಅನ್ನೋ ಅವ್ನು ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಅವ್ರ ಫ್ರೆಂಡ್ ಬಂದ್ಬಿಟ್ಟು, ಮಗ ಒಂದ್ ಬುಕ್ ಕೊಡೋ ಅಂತ ಕೇಳಿದಾಗ ಏನೋ ಬುಕ್ ಎತ್ತಕ್ಕೆ ರ್ಯಾಕ್ ಒಳಗಡೆ ಕೈ ಇಟ್ಟಿದ ತಕ್ಷಣ ಅಲ್ಲಿರೋ ಎಲ್ಲಾ ಬುಕ್ಸ್ ಕೆಳಗಡೆ ಬಿದ್ಬಿಡ್ತು. ಅದ್ರಲ್ಲೇ ಡೈರಿ ಕೂಡ ಬೀಳುತ್ತೆ. ಅದ್ರಲ್ಲಿ ಹೀರೋಯಿನ್ ಹ್ಯಾಂಡ್ ರೈಟಿಂಗ್ ಕಾಣಿಸಿದ ತಕ್ಷಣ ಗೊತ್ತಾಗುತ್ತೆ ಅವಳು ಏನೋ ಬರ್ದಿದ್ದಾಳೆ ಅಂತ. ತಕ್ಷಣ ಬುಕ್ ನ ತಗೊಂಡ್ ಸೈಡ್ ಹೋದವನು ಬಚ್ಚಿಟ್ಕೊಂಡು ಅದ್ರಲ್ಲಿ ಓದಕ್ಕೆ ಶುರು ಮಾಡ್ತಾನೆ. ಅದ್ರಲ್ಲಿ ಹೀರೋಯಿನ್ ಬರ್ದಿರ್ತಾಳೆ, ಆಕ್ಚುಲಿ ನನ್ನ ಹೆಸರು ಫ್ಯುಜಿಮಿಯಾ ಅಂತ, ನೀ ನನ್ ಬೆಸ್ಟ್ ಫ್ರೆಂಡ್ ಆಗಿರ್ಬೇಕು ಅಂತ ತುಂಬಾನೇ ಟ್ರೈ ಮಾಡಿದ್ಯಲ್ವಾ, ಹಿಂದ್ಗಡೆನೆ ಓಡಾಡಿದ್ಯಲ್ವಾ, ಅದೇ ಪ್ರತಿ ಸತಿ ನಾನು ನಿನ್ನ ನೆಗ್ಲೆಕ್ಟ್ ಮಾಡಿದೀನಿ. ನೆಗ್ಲೆಕ್ಟ್ ಮಾಡೋದಕ್ಕೆ ಕಾರಣ ಕೂಡ ನಿನ್ನ ಹತ್ರ ಹೇಳಿದೀನಿ ಅಂತ ಕಾಣಿಸುತ್ತೆ ಅಲ್ವಾ, ಯಾಕಂದ್ರೆ ನನ್ಗೆ ಇದರೆಲ್ಲ ಮರ್ತೋಗುತ್ತೆ. ಅದೆಲ್ಲಿ ನಿನ್ಗೆ ಬರ್ಡನ್ ಆಗುತ್ತೋ, ಮತ್ತೆ ಮತ್ತೆ ನನ್ಗೆ ನೆನಪು ಮಾಡ್ಬೇಕು ಅನ್ನೋದಕ್ಕೋಸ್ಕರನೇ ನನ್ನ ಹತ್ರ ಫ್ರೆಂಡ್ಶಿಪ್ ನ ಮಾಡಿಲ್ಲ. ಬಟ್ ನನಗೂ ನೀನಂದ್ರೆ ತುಂಬಾನೇ ಇಷ್ಟ, ನನ್ ಜೊತೆ ಫ್ರೆಂಡ್ಶಿಪ್ ಮಾಡಕ್ಕೆ ನೀನ್ ಇಷ್ಟ ತೋರಿಸಿರೋದ್ರಿಂದಾನೆ ನಾನ್ ಕೂಡ ನಿನ್ ಜೊತೆ ಫ್ರೆಂಡ್ ಆಗಿರ್ಬೇಕು ಅಂತ ಅನ್ಕೊಂಡಿದೀನಿ ಅಂತೆಲ್ಲ ಬರ್ದಿರ್ತಾಳೆ. ಇದನ್ನ ನೋಡಿ ಹೀರೋಗೆ ಸಾಕತ್ ಸಂತೋಷ ಆಗೋಯ್ತು. ಹೀರೋಯಿನ್ ಅಷ್ಟು ಮಾತ್ರ ಬರ್ದಿಲ್ಲ, ಇನ್ನೊಂದ್ ವಿಷಯ ಕೂಡ ಬರ್ದಿದ್ದಾಳೆ. ಆಕ್ಚುಲಿ ನನಗೆ ಎಲ್ಲ ಮರ್ತೋಗೋದು ಸಂಡೇ ನೈಟ್, ನೆಕ್ಸ್ಟ್ ಡೇ ಮಂಡೇ ಮಾರ್ನಿಂಗ್ ನನ್ಗೆ ಏನು ನೆನಪಿರೋದಿಲ್ಲ. ಸೊ ನಾವು ಫ್ರೈಡೆ ಮಾತ್ರನೇ ಸ್ಕೂಲ್ ವರ್ಗು, ಮೀನ್ಸ್ ಫ್ರೈಡೆ ವರ್ಗುನೇ ನಾವು ಸ್ಕೂಲ್ ಬರೋದು. ಫ್ರೈಡೆ ತನಕ ನೀವು ಡೈರಿನೆಲ್ಲ ಬರೀರಿ, ಫ್ರೈಡೆ ಈವ್ನಿಂಗ್ ನೀವು ನನ್ಗೆ ಡೈರಿನ ಕೊಟ್ಬಿಟ್ರೆ ಅದನ್ನ ಓದ್ಬಿಟ್ಟು ನಾನ್ ಏನ್ ಹೇಳ್ಬೇಕು ಅಂತ ಹೇಳಿ ನಾನು ಅದ್ರಲ್ಲಿ ಬರ್ದಿಟ್ಟಿರ್ತೀನಿ. ಸೊ ಸಂಡೇ ನಾನ್ ಮಲ್ಕೊಂಡು ಮಂಡೇ ಬೆಳಗ್ಗೆ ಎದ್ದು ನಾನು ಈ ಡೈರಿನ ಓದಿದ್ರೆ ಸೊ ನನ್ಗೆಲ್ಲ ಮತ್ತೆ ನೆನಪು ಬರುತ್ತೆ, ನಾನ್ ಕ್ಯಾಶುವಲ್ ಆಗಿ ನಿಮ್ ಜೊತೆ ಫ್ರೆಂಡ್ ಆಗಿರ್ಬೋದು ಅಂತ ಒಂದು ಐಡಿಯಾನ ಕೊಟ್ಟಿರ್ತಾಳೆ. ಹೀರೋಗೆ ಸಖತ್ ಸಂತೋಷ ಆಗೋಯ್ತು. ಇನ್ನೇನು ಅವ್ರು ಪ್ಲಾನ್ ಮಾಡ್ದಂಗೆ ಅದನ್ನ ಎಕ್ಸಿಕ್ಯೂಟ್ ಕೂಡ ಮಾಡ್ತಾರೆ. ಮಂಡೇ ಮಾರ್ನಿಂಗ್ ಯಾವಾಗಲ್ಲ ಅವಳು ಸ್ಕೂಲ್ಗೆ ಬರ್ತಾಳೋ ಸಂತೋಷವಾಗಿ ಡೈರಿನ ಓದ್ಕೊಂಡ್ ಬರ್ತಾಳೆ. ಸೊ ಹೀರೋ ಅವನ್ಗೆ ನೆನಪಿರುತ್ತೆ, ನೀನೇ ತಾನೆ ಜೋ ಅಂತ ಹೇಳಿ ಮಾತಾಡ್ಸಿ ತುಂಬಾ ಖುಷಿಯಾಗಿ ಮಾತಾಡ್ತಾರೆ. ಅವಾಗವಾಗ ಕ್ಲಾಸ್ ಅಲ್ಲಿ ಮೀಟ್ ಮಾಡ್ಕೊಳ್ಳೋದು, ಒಬ್ರಿಗೊಬ್ರು ನಕ್ಕೊಳ್ಳೋದು, ಮಾತಾಡೋದು ಅಂತ ಹಂಗೆ ಖುಷಿಯಾಗಿ ಹೋಗ್ತಾ ಇರುತ್ತೆ. ಆದ್ರೆ ಇಲ್ಲಿ ನಮ್ ಹೀರೋನ ಮಾತ್ರ ಕೈಲಿ ಹಿಡಿಯಕ್ ಆಗ್ತಾ ಇಲ್ಲ ಅಂತಾನೆ ಹೇಳ್ಬೇಕು. ಫ್ರೈಡೆ ಈವ್ನಿಂಗ್ ಯಾವಾಗ ಆಗುತ್ತೋ ಅಂತ ವೇಟ್ ಮಾಡ್ತಾ ಇರ್ತಾನೆ ಡೈರಿನ ಕೊಡೋದಕ್ಕೆ. ಆತರ ಅವತ್ತು ಡೈರಿನ ಕೂಡ ಹೀರೋಯಿನ್ ಹತ್ರ ಕೊಟ್ಬಿಟ್ಟ. ಹೀರೋಯಿನ್ ಕೂಡ ಎತ್ಕೊಂಡೋಗಿ ರ್ಯಾಕ್ ಅಲ್ಲಿ ಇಟ್ಟಿರ್ತಾಳೆ. ಆದ್ರೆ ಬೇಕಂತಾನೆ ಅವಳನ್ನ ಆಡ್ಸೋದಕ್ಕಂತಾನೆ ಆ ಬುಲಿ ಮಾಡಕ್ಕೆ ಅಂತ ಇರ್ತಾರಲ್ಲ ಕ್ಲಾಸ್ ಅಲ್ಲಿ ಹೆಣ್ಮಕ್ಳು, ನಮ್ ಹೀರೋಯಿನ್ ಬಂದು ಯಾರ ಹತ್ರ ಅಷ್ಟಾಗಿ ಸೇರಲ್ಲ, ಮಾತಾಡಲ್ಲ ಅಂತ ಕೋಪ ಇರುತ್ತಲ್ವಾ, ಅವ್ರು ಬೇಕಂತ ಬುಕ್ ನ ಎತ್ತಿ ಮೀನ್ಸ್ ಆ ಡೈರಿನ ಎತ್ತಿ ಬೇರೆ ಜಾಗದಲ್ಲಿ ಇಟ್ಬಿಟ್ಟಿರ್ತಾರೆ. ಅದು ಗೊತ್ತಿಲ್ಲದೆ ಹೀರೋಯಿನ್ ಹೊರಟೋಗ್ತಾಳೆ. ಮತ್ತೆ ರಿಟರ್ನ್ ಬಂದ್ಬಿಟ್ಟು ಅಯ್ಯೋ ಡೈರಿನ ಬಿಟ್ಬಿಟ್ಟೆ ಅಂತ ಬಂದು ಕ್ಲಾಸ್ ರೂಮ್ ಹತ್ರ ನಿಂತಿರ್ಬೇಕಾದ್ರೆ ಒಳಗಡೆ ಹೆಣ್ಮಕ್ಳು ಮಾತಾಡೋದನ್ನ ಕೇಳಿಸ್ಕೊಂಡ್ಲು. ಅವಳಿಗೆ ಒಳಗಡೆ ಹೋಗೋದಾ ಬೇಡವಾ ಅಂತ ನಿಂತಿರ್ತಾಳೆ. ಆ ಟೈಮಲ್ಲಿ ಕ್ಲಾಸ್ ಒಳಗಡೆ ನಮ್ ಹೀರೋ ಅವ್ರ ಫ್ರೆಂಡ್ ಬರ್ತಾನೆ. ಒಂದು ಹುಡುಗಿನ ನೀವ್ ಹಿಂಗೇನ ಹಿಂಸೆ ಕೊಡೋದು, ನೀವೆಲ್ಲ ಹುಡುಗಿರಾ, ಚೀ ನಿಮ್ಮನ್ನಲ್ಲ ಅಂತ ಹೇಳಿ ಸರಿಯಾಗಿ ಬೈದ್ಬಿಟ್ಟು ಆ ಡೈರಿನ ತಗೊಂಡೋಗಿ ಹೀರೋಯಿನ್ ಹತ್ರ ಕೊಟ್ಟಾಗ ಹೀರೋಯಿನ್ ಕೂಡ ಥ್ಯಾಂಕ್ಸ್ ಅಂತ ಹೇಳ್ತಾಳೆ. ಆ ಟೈಮಲ್ಲಿ ಆ ಹುಡುಗಿರು, ಓ ನೀನ್ ಇವನನ್ನೇನ ಇಷ್ಟ ಪಡ್ತಾ ಇರೋದು, ಇವನನ್ನ ಕರೆಕ್ಟ್ ಮಾಡ್ಬಿಟ್ಟ ಅಂತ ಒಂಥರ ವ್ಯಂಗ್ಯವಾಗಿ ಮಾತಾಡ್ತಾರೆ. ಇದನ್ನ ಕೇಳಿಸ್ಕೊಂಡಿದ ತಕ್ಷಣ ಇವಳಿಗೆ ಇದಕ್ಕೂ ಮುಂಚೆ ಮಾತನ್ನ ಎಲ್ಲೋ ಕೇಳಿದೀನಿ, ಯಾರೋ ಇದನ್ನ ಅಂದಿದ್ದಾರೆ ಅಂತ ಕೆಲವೊಂದು ಹಳೆ ವಿಷಯಗಳು ಇವಳಿಗೆ ನೆನಪು ಬರುತ್ತೆ. ಆತರ ನೆನಪು ಬಂದಿದ ತಕ್ಷಣ ತಲೆ ಒಂಥರ ತುಂಬಾ ನೋವಕ್ಕೆ ಶುರುವಾಗುತ್ತೆ. ಅದಾದ್ಮೇಲೆ ಒಂದ್ ಸ್ವಲ್ಪ ಅದಕ್ಕೆ ನಾರ್ಮಲ್ ಆಗೋದ್ಲು. ಅದಾದ್ಮೇಲೆ ಸ್ಕೂಲ್ ಬಿಟ್ಟು ಅವ್ರಂಗೆ ರಿಟರ್ನ್ ಮನೆಗೆ ಹೋಗ್ತಾ ಇರ್ಬೇಕಾದ್ರೆ ಈ ಸಂಡೇ ಬಂದು ಒಂದು ಟ್ರೆಡಿಷನಲ್ ಫಂಕ್ಷನ್ ನಡೀತಾ ಇದೆ. ಅಂದ್ರೆ ಏನು ಲ್ಯಾಂಟನ್ಸ್ ಎಲ್ಲ ಹಾರಕ್ ಬಿಡ್ತಾರಂತೆ, ಆತರ ಒಂದು ಟ್ರೆಡಿಷನಲ್ ಫಂಕ್ಷನ್ ನಡೀತಾ ಇದೆ. ಅದಕ್ಕೆ ಹೋಗೋಣವಾ, ಬರ್ತೀಯಾ ಹೋಗೋಣ ಅಂತ ಹೇಳಿ ಎಲ್ಲರೂ ಮಾತಾಡ್ಕೊಳ್ತಾರೆ. ಹೀರೋ ಕೂಡ ಹೇಳ್ತಾನೆ ಹೀರೋಯಿನ್ಗೆ, ನೀನ್ ಕೂಡ ಬಾ ಚೆನ್ನಾಗಿರುತ್ತೆ ಅಂತ. ಅವತ್ತು ಸಂಡೇ ಮೀನ್ಸ್ ಸಂಡೇ ಈವ್ನಿಂಗ್ ಒಳಗೆಲ್ಲ ನೆನಪು ಬರಲ್ವಲ್ಲ, ಎಲ್ಲ ಮರ್ತೋಗ್ಬಿಡ್ತಾಳಲ್ವಾ, ಹಂಗಿದ್ರು ಅವಳು ಬರ್ತೀನಿ
ಬರ್ತೀನಿ ಅಂತ ಹೇಳಿದ್ಲು. ಹಂಗೆ ಇವಾಗ ಸಂಡೇ ತೋರಿಸ್ತಾರೆ. ತುಂಬಾ ಖುಷಿಯಾಗಿ ಹೀರೋಯಿನ್ ಬಂದು ಈ ಏಷ್ಯನ್ ಡ್ರೆಸ್ ಹಾಕೊಂತಾರಲ್ವಾ ಕಾಲದಲ್ಲ ಹೆಣ್ಮಕ್ಳು, ಆತರ ಒಂದು ಡ್ರೆಸ್ ನ ಹಾಕೊಂಡು ತುಂಬಾ ಕ್ಯೂಟ್ ಆಗಿ ಓಡ್ ಬರ್ತಾಳೆ. ಅಷ್ಟೇ ಅವಳನ್ನ ಡ್ರೆಸ್ ಅಲ್ಲಿ ನೋಡಿದ ತಕ್ಷಣ ನಮ್ ಹೀರೋ ಅಲ್ಲೇ ಫ್ಲಾಟ್ ಆಗ್ಬಿಟ್ಟ ಕಣ್ಣು ಹಾರಿಸದೆ ನೋಡ್ತಾ ಇರ್ತಾನೆ. ಈ ಡ್ರೆಸ್ ಅಲ್ಲಿ ನೀನ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀಯಾ ಅಂತ. ಪಕ್ಕದಲ್ಲೇ ಹೀರೋ ಫ್ರೆಂಡ್ ಒಬ್ಬಳು ನಿಂತಿರ್ತಾಳೆ. ಏನೋ ನಾನ್ ಕೂಡ ಅದೇ ತರ ಡ್ರೆಸ್ ಕಣ ಹಾಕೊಂಡ್ ಬಂದಿದ್ದು, ಆದ್ರೆ ಇವಾಗವರೆಗೂ ನನ್ಗೊಂದು ಕಾಂಪ್ಲಿಮೆಂಟ್ ಕೂಡ ಕೊಟ್ಟಿಲ್ಲ ಅಂದಾಗ ಹೀರೋ ತಿರುಗಿ ನೋಡ್ಬಿಟ್ಟು, ಓ ನೀನ್ ಕೂಡ ಬಂದಿದ್ಯಾ, ನೀನ್ ಯಾವಾಗ ಬಂದೆ ಅಂತ ಕೇಳಿದಾಗ, ಅಯ್ಯೋ ನಿನ್ನ ನಾನ್ ಬಂದು ಎಷ್ಟೊತ್ತಾಯ್ತು, ನಿಜವಾಗ್ಲೂ ನಿನ್ ಕಣ್ಣಕ್ ಕಾಣಿಸಿಲ್ವ ಅನ್ನೋ ತರ ಕೇಳ್ತಾರೆ. ಅದಾದ್ಮೇಲೆ ತುಂಬಾ ಖುಷಿಯಾಗಿ ಲ್ಯಾಂಟನ್ ಫೆಸ್ಟಿವಲ್ ಗೆ ಹೋಗ್ತಾರೆ. ಆದ್ರೆ ಎಲ್ಲರೂ ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ ನಮ್ ಹೀರೋಯಿನ್ ಕೂಡ ಹೋಗ್ಬೇಕಾದ್ರೆ ತಕ್ಷಣ ಅವ್ಳಿಗೆಲ್ಲ ಒಂಥರ ಮರ್ತೋದಂಗ ಆಗ್ಬಿಡ್ತು. ಯಾವ ಕಡೆ ಹೋಗೋದು ಅಂತ ಗೊತ್ತಿಲ್ಲ, ಬೀಳಕ್ ಕೊಟ್ಟೋಗ್ತಾಳೆ ಕೆಳಗಡೆ. ಟಕ್ಕಂತ ನಮ್ ಹೀರೋನೆ ಬಂದು ಕೈ ಹಿಡ್ಕೊಳ್ಳೋದು. ಏನಾಯ್ತು, ನಾನಿದ್ದೀನಿ ಬಾ ಹೋಗೋಣ ಅಂತ ಹೇಳಿ ಸಂತೋಷವಾಗಿ ಲ್ಯಾಂಟನ್ ಫೆಸ್ಟಿವಲ್ ಗೆ ಕರ್ಕೊಂಡು ಹೋಗ್ತಾರೆ. ಆತರ ಲ್ಯಾಂಟನ್ಸ್ ನೆಲ್ಲ ಮೇಲೆ ಹಾರಕ್ಕೆ ಬಿಟ್ಟಾಗ ಅವ್ರು ನಿಂತ್ಕೊಂಡು ನೋಡ್ಬೇಕಾದ್ರೆ ಹೀರೋ ಹೇಳ್ತಾನೆ, ಈ ಟೈಮಲ್ಲಿ ನಾವೇನಾದ್ರೂ ನೆನ್ಸ್ಕೊಂಡ್ರೆ ಅದು ನೆರವೇರುತ್ತೆ ಅಂತಂದಾಗ ಹೀರೋಯಿನ್ ಅಂತಾಳೆ, ನನಗೆ ಇದಕ್ ಮೇಲೆ ಬೇಡ್ಕೊಳಕ್ಕೆ ಏನಿದೆ, ನಾನ್ ಕೇಳ್ಕೊಳ್ಳೋದೆಲ್ಲ ಒಂದೇ, ಮಂಡೇ ಮಾತ್ರ ನನ್ ಜೀವನದಲ್ಲಿ ಬರಬಾರ್ದು ಅಂತ. ನಾನು ಯಾರನ್ನೇ ಫ್ರೆಂಡ್ ಆಗಿ ಮಾಡ್ಕೊಂಡ್ರೆ ಕೂಡ ನಾನು ಅವ್ರಿಗೆ ಬರ್ಡನ್ ಆಗ್ಬಿಡ್ತೀನೇನೋ ಅಂತ ನಾನು ಭಯ ಪಟ್ಟೆ. ಆದ್ರೆ ಇವಾಗ ನೀನ್ ನನ್ಗೆ ಫ್ರೆಂಡ್ ಆಗಿದ್ಯಾ, ನೀನ್ ಯಾವ್ದೇ ಒಂದು ಬರ್ಡನ್ ನ ತೋರಿಸ್ತಾ ಇಲ್ವಲ್ಲ, ನನಗೆ ಅದು ಖುಷಿ. ನಿನ್ನಂತ ಫ್ರೆಂಡ್ ಸಿಕ್ಕಿದ್ದಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಿದೆ ಅಂತ ತುಂಬಾ ಖುಷಿಯಾಗಿ ಮಾತಾಡ್ತಾರೆ. ಅದಾದ್ಮೇಲೆ ಅಲ್ಲಿಂದ ರಿಟರ್ನ್ ಬರ್ಬೇಕಾದ್ರೆ ನಮ್ ಹೀರೋಯಿನ್ ಇದಕ್ಕೂ ಮುಂಚೆ ಓದಿದ್ಲಲ್ಲ ಸ್ಕೂಲು, ಆ ಸ್ಕೂಲಿಂದ ಕೆಲವೊಂದು ಫ್ರೆಂಡ್ಸ್ ಅವ್ರನ್ನ ನೋಡ್ತಾರೆ. ಅಂದ್ರೆ ಇಬ್ರೆ ಇದಕ್ಕೂ ಮುಂಚೆ ನೋಡಿದ್ವಲ್ಲ ಮಯ್ಯು ಅಂತ ಒಂದು ಹುಡುಗಿ ಮತ್ತೆ ಜೆ ಅಂತ ಹೇಳಿ ಒಂದು ಹುಡುಗ. ಅವ್ರು ನೋಡಿದ ತಕ್ಷಣ ಅದ್ರಲ್ಲೇ ಮಯ್ಯು ಅನ್ನೋ ಹುಡುಗಿ ಬಂದು ಹೀರೋನ ನೋಡಿ ತುಂಬಾ ಖುಷಿಯಾಗಿ ಮಾತಾಡಿಸ್ತಾಳೆ, ಹೇ ಏನ್ ನೀನಾ, ಹೇಗೆ ಇದೆಯಾ ಅಂತ. ಆದ್ರೆ ಹೀರೋಯಿನ್ಗಳು ಯಾರು ಅಂತ ನೆನ್ಪಿಲ್ವಲ್ಲ. ಓಕೆ ಬಾಯ್ ಅಂತ ಹೇಳಿ ಅಲ್ಲಿಂದ ಹೋಗ್ಬೇಕಾದ್ರೆ ಆ ಜೆ ನೋಡಿ ಟಕ್ಕಂತ ತಿರ್ಗ್ಬಿಟ್ಟು ನೀನೊಂದು ದ್ರೋಹಿ ಅಂತ ಹೇಳ್ತಾನೆ ಹೀರೋಯಿನ್ ನೋಡಿ. ಹೀರೋಯಿನ್ ಒಂಥರ ಶಾಕ್ ಆಗೋಯ್ತು. ಇವನ್ನ ನೋಡಿದ ತಕ್ಷಣ ಏನೋ ಕೆಲವೊಂದು ನೆನಪು ಬಂತೇನೋ, ಹಂಗೆ ಜ್ಞಾನ ತಪ್ಪಿ ಬಿದ್ಬಿಡ್ತಾಳೆ. ನೆಕ್ಸ್ಟ್ ಮಿನಿಟ್ ನಮ್ ಹೀರೋ ಹೆಂಗೋ ಕರ್ಕೊಂಡ್ ಬಂದು ಹಾಸ್ಪಿಟಲ್ ಅಲ್ಲಿ ಸೇರಿಸ್ಬಿಟ್ಟ. ಅವಳಂಗೆ ಬೆಡ್ ಮೇಲೆ ಮಲಗಿರ್ಬೇಕಾದ್ರೂ ಅಷ್ಟೇ ಜೇನ್ ಅವ್ನ್ ಬಂದು ಅವಳನ್ನ ನೋಡ್ಬಿಟ್ಟು ಏನು ಮಾತಾಡಲ್ಲ, ಸೈಲೆಂಟ್ ಆಗಿ ಅಲ್ಲಿಂದ ಹೊರಟೋಗ್ತಾನೆ. ಸ್ವಲ್ಪ ಹೊತ್ತಿಗೆ ಹೀರೋಯಿನ್ ಕಂಡ್ಬಿಡ್ತಾಳೆ. ಅಂದ್ರೆ ಸಂಡೇ ಈವ್ನಿಂಗೋ ಸಂಡೇ ನೈಟ್ ಆಗಿದ ತಕ್ಷಣ ಅವ್ಳಿಗೆಲ್ಲ ನೆನಪು ಮರ್ತೋಗ್ಬಿಡತ್ತಲ್ಲ, ಏನು ನೆನ್ಪಿರೋದಿಲ್ವಲ್ಲ. ಈಗ ಕಂಡ್ಬಿಟ್ಟಿದ ತಕ್ಷಣ ನಮ್ ಹೀರೋ ನೋಡ್ಬಿಟ್ಟು ನೀವ್ ಯಾರು ಅಂತ ಕೇಳ್ಬಿಡ್ತಾಳೆ. ಅಷ್ಟೇ ನಮ್ ಹೀರೋಗೆ ಮನ್ಸೇ ಹೊಡೆದೋಗ್ಬಿಡುತ್ತೆ. ಆಕ್ಚುಲಿ ನಮ್ ಹೀರೋಯಿನ್ ಮುಂದೆ ಡೈರಿನ ಹೀರೋ ಕೈಲಿ ಕೊಟ್ಬಿಟ್ಟಿರ್ತಾಳೆ. ಹೀರೋ ಕೈಯಲ್ಲೇ ಇರುತ್ತೆ ಆ ಡೈರಿ. ಇವಾಗ ಅದನ್ನ ಅವಳಿಗೆ ಕೊಡೋದಾ ಬೇಡವಾ ಅಂತ ಯೋಚನೆ ಮಾಡ್ಕೊಂಡು ಕೂತಿರ್ತಾನೆ. ಅದೇ ಟೈಮಲ್ಲಿ ಹೀರೋಯಿನ್ ಅವ್ರ ಅಪ್ಪ ಅಮ್ಮನ ಜಾಗಕ್ಕೆ ಬಂದ್ಬಿಟ್ರು. ಅವ್ರ ಅಪ್ಪ ಹೇಳ್ತಾರೆ, ನಿನ್ನ ನೋಡಿದ್ರೆ ನನಗೆ ತುಂಬಾ ಸಂತೋಷ ಆಗ್ತಿದೆಪ್ಪ, ಇದುವರೆಗೂ ನನ್ನ ಮಗಳಿಗೆ ಫ್ರೆಂಡ್ಸ್ ಅಂತ ಯಾರು ಇಲ್ಲ, ಈಗ ನೀನು ಫ್ರೆಂಡ್ ಆಗಿದ್ಯಾ, ನನ್ನ ಮಗಳು ತುಂಬಾ ಸಂತೋಷವಾಗಿದ್ದಾಳೆ. ಆದ್ರೆ ಇದು ಎಷ್ಟು ದಿನ ಇರುತ್ತೆ ಅಂತ ನಾನು ಹೇಳಕ್ಕಾಗಲ್ಲ. ಒಂದಲ್ಲ ಒಂದ್ ಸ್ಟೇಜ್ಗೆ ನಿನಗೆ ಬೋರ್ ಹೊಡೆದ್ ಬಿಡುತ್ತೆ, ಮತ್ತೆ ಮತ್ತೆ ಅವಳಿಗೆ ನೆನಪು ಮಾಡ್ಬೇಕಂತ ಒಂದು ವಿರಕ್ತಿ ಬಂದ್ಬಿಡುತ್ತೆ. ಅದರಿಂದ ಅವಳಿಗೂ ನೋವಾಗುತ್ತಪ್ಪ. ನಾನು ಅವಳ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇಲ್ಲ, ನಿನಗೂ ಒಂದ್ ಸ್ಟೇಜ್ಗೆ ಬರ್ಡನ್ ಆಗತ್ತಲ್ವಾ, ಅದರಿಂದಾನೇ ಹೇಳ್ತಾ ಇರೋದು. ಆದಷ್ಟು ನೀನ್ ಅವಳಿಂದ ದೂರ ಇರೋದೇ ಒಳ್ಳೇದು ಅಂತಂದಾಗ ಅವನಂತಾನೆ, ಅಂಕಲ್ ನನಗೆ ಅಂತ ಇರೋ ಬೆಸ್ಟ್ ಫ್ರೆಂಡ್ ಅಂದ್ರೆ ಈಗ ಸದ್ಯಕ್ಕೆ ಹೀರೋಯಿನ್ ಮಾತ್ರನೇ, ಯಾವ್ದೇ ಕಾರಣಕ್ಕೂ ನಾನು ಅವಳನ್ನ ದೂರ ಮಾಡ್ಕೊಳ್ಳೋದಿಲ್ಲ. ನಾನ್ ಬರ್ಡನ್ ಆಗಿದ್ದೀನಿ ಅಂತ ಅವಳ ಬಾಯಿಂದ ಹೇಳಿ ಅವಾಗ ನಾನು ಇದನ್ನೆಲ್ಲ ನಿಲ್ಲಿಸ್ಬಿಡ್ತೀನಿ ಅಂಕಲ್, ಅಲ್ಲಿ ತನಕ ಅವಳನ್ನ ನಾನು ಬಿಟ್ಕೊಡಲ್ಲ ಅನ್ನೋ ತರ ಹೇಳ್ತಾನೆ. ಹೀರೋ ಈ ತರ ಎಲ್ಲ ಮಾಡೋದವ್ರಿಗೂ ತುಂಬಾನೇ ಇಷ್ಟ ಆಗುತ್ತೆ. ಇವಾಗ ನೆಕ್ಸ್ಟ್ ಡೇ ಬೆಳಗ್ಗೆ ಅವನೇ ಧೈರ್ಯ ಮಾಡ್ಕೊಂಡು ಆ ಡೈರಿನ ತಗೊಂಡ್ ಸ್ಟ್ರೇಟ್ ಆಗಿ ಅವ್ರ ಮನೆಗೆ ಹೊರಟೋಗಿರ್ತಾನೆ ಡೈರಿನ ಕೊಡೋದಕ್ಕೆ. ಇದ್ರ ನೋಡಿ ಅವ್ರ ಅಮ್ಮಗೆ ಒಂದ್ ಕಡೆ ನಗು ಬಂದ್ರು ಅವನ ಡೈರಿನ ತಗೊಂಡೋಗಿ ಹೀರೋಯಿನ್ ಹತ್ರ ಕೊಟ್ಬಿಟ್ಟು, ಇದ್ರಲ್ಲಿ ನಾನು ನೀನು ಫ್ರೆಂಡ್ಸ್ ಆಗಿದೀವಿ, ನಾನು ಎಲ್ಲ ಬರ್ದಿದ್ದೀನಿ, ಈ ಡೈರಿನ ಓದ್ಬಿಟ್ಟು ನೀನ್ ಮತ್ತೆ ನಾಳೆ ಸ್ಕೂಲ್ ಬಾ, ಓಕೆ ಟಾಟಾ ಬಾಬಾಯ್ ಅಂತ ಹೇಳ್ಬಿಟ್ಟು ಅವನಲ್ಲಿಂದ ಹೊರಟೋದ. ಇವನ್ ಈ ತರ ಮಾಡೋದ್ರಿಂದ ಹೀರೋಯಿನ್ ಅವ್ರ ಅಮ್ಮಗೆ ನಗು ಬಂದ್ರು ಅವ್ರಮ್ಮ ಅವ್ನ ಹಿಂದ್ಗಡೆನೆ ಹೋಗ್ಬಿಟ್ಟು ಹೇಳ್ತಾರೆ, ಇಲ್ಲಿ ನೋಡಪ್ಪ ನೀನೆಲ್ಲ ಮಾಡೋದನ್ನ ನೋಡಿದ್ರೆ ನನಗೆ ನಗು ಬರುತ್ತೆ, ಇದ್ರೂ ನನ್ನ ಮಗಳಿಗೋಸ್ಕರ ನೀನ್ ಇಷ್ಟೆಲ್ಲ ರಿಸ್ಕ್ ತಗೊಂಡ್ ಮಾಡ್ತಾ ಇದೀಯ ನೋಡು, ಅದರಿಂದ ನನಗೆ ಸಂತೋಷ. ಅವಳಿಗೆ ಆಕ್ಸಿಡೆಂಟ್ ಮುಂಚೆವರೆಗೂ ನಡೆದಿರೋ ಕೆಲವೊಂದು ವಿಷಯಗಳು ನೆನಪಿದೆ, ಇನ್ನು ಕೆಲವು ನೆನಪು ಬಂದಿಲ್ಲ. ಬಟ್ ಆಕ್ಸಿಡೆಂಟ್ ಆದ್ಮೇಲೆ ಯಾವುದೇ ಕಾರಣಕ್ಕೂ ವಾರದಕ್ಕೂ ಮಿಂಚಿ ಅವಳಿಗೆ ಏನೋ ಒಂದು ನೆನಪಿರಲ್ಲ ಅಂತ ಆಲ್ರೆಡಿ ಡಾಕ್ಟರ್ ಹೇಳ್ಬಿಟ್ರು. ಅದರಿಂದ ನಿನ್ಗೆ ನೋವಾಗುತ್ತೆ, ಬೇಜಾರಾಗುತ್ತೆ ಅಂತ ಗೊತ್ತಿದ್ರೆ ಕೂಡ ನೀನ್ ನನ್ನ ಮಗಳ ಜೊತೆ ನೀವು ಫ್ರೆಂಡ್ಶಿಪ್ ನ ಮೇಂಟೈನ್ ಮಾಡ್ತಾ ಇದೀರಲ್ಲ, ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಯಾವ್ದೇ ಕಾರಣಕ್ಕೂ ಅವಳಿಗೆ ನೋವಾಗದಿರೋ ತರ ನೋಡ್ಕೋಪ, ನಿನಗೂ ಅಷ್ಟೇ ಅನ್ನೋ ತರ ಹೇಳ್ತಾರೆ. ಹೀರೋ ಕೂಡ ಖಂಡಿತ ಆಂಟಿ ನಾನು ಅವಳನ್ನ ಹುಷಾರಾಗಿ ನೋಡ್ಕೊಂತೀನಿ ಅಂತ ಹೇಳ್ತಾನೆ. ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ಅವಳು ಸ್ಕೂಲ್ಗೆ ಬರ್ತಾಳೆ. ಬಂದಿದ ತಕ್ಷಣ ನೀನೇನ ಜೋ ಅಂತ ಹೇಳಿ ಮಾತಾಡಿಸ್ತಾಳೆ. ಅದಕ್ಕೆ ಅವ್ನು ಕೂಡ ಹೌದು ಅಂತ ಹೇಳಿ ಮತ್ತೆ ಹೊಸದಾಗಿ ಫ್ರೆಂಡ್ಶಿಪ್ ನ ಸ್ಟಾರ್ಟ್ ಮಾಡೋದಕ್ಕೆ ಇಂಟ್ರೊಡಕ್ಷನ್ ಎಲ್ಲ ಕೊಟ್ಕೊಂಡು ಮಾತಾಡಕ್ಕೆ ಶುರು ಮಾಡಿದ್ರು. ಮತ್ತೆ ಹಳೆ ಫ್ರೆಂಡ್ಸ್ ಆಗ್ಬಿಟ್ರು ಅಂತಾನೆ ಹೇಳ್ಬೇಕು. ಹೀರೋಯಿನ್ ಹಳೆ ಸ್ಕೂಲಲ್ಲಿ ಒಬ್ಬ ಜೆ ಅಂತ ಓದ್ತಾ ಇದ್ದ ಅಲ್ವಾ, ಇದಕ್ಕೂ ಮುಂಚೆ ಕೂಡ ನೋಡಿದ್ವಲ್ಲ, ಅವನೀಗ ಅಲ್ಲಿ ಸ್ಕೂಲಿಂದ ಟಿಸಿ ತಗೊಂಡು ಮತ್ತೆ ಹೀರೋಯಿನ್ ಈಗ ಓದ್ತಿದ್ದಾಳಲ್ಲ ಅದೇ ಸ್ಕೂಲ್ಗೆ ಬಂದಿರ್ತಾನೆ. ಜೊತೆಗೆ ಹೀರೋಯಿನ್ ಅವ್ರ ಕ್ಲಾಸ್ಗೆ ಬಂದಿರ್ತಾನೆ. ಅವನ ನೋಡಿದ ತಕ್ಷಣ ನಮ್ ಹೀರೋ ಬಂದ್ಬಿಟ್ಟು ಇವ್ನು ಯಾರು ಗೊತ್ತಾ ಅಂತ ಕಣ್ಣಲ್ಲೇ ಕೇಳಿದಾಗ ಅವಳು ಕೂಡ ಇಲ್ಲ ಗೊತ್ತಿಲ್ಲ ಅನ್ನೋ ತರ ಹೇಳ್ತಾಳೆ. ಯಾಕಂದ್ರೆ ಅವಳಿಗೆ ಇವ್ನು ಯಾರಂತ ನೆನಪಿಲ್ಲ ಇನ್ನೂನು. ಅದಾದ್ಮೇಲೆ ಸ್ಕೂಲಲ್ಲಿ ಅವತ್ತೊಂದು ಅನೌನ್ಸ್ಮೆಂಟ್ ನ ಕೊಟ್ಟಿರ್ತಾರೆ, ಮಕ್ಕಳೆಲ್ಲ ಸೇರಿ ಫುಡ್ ನೆಲ್ಲ ಮಾಡ್ಬೇಕು ಅಂತ. ಮೀನ್ಸ್ ಅವ್ರವ್ರ ಕ್ಲಾಸ್ ಅಲ್ಲಿ ಅವ್ರವ್ರ ಅಡಿಗೆ ಎಲ್ಲ ಮಾಡಿ ಒಬ್ಬೊಬ್ರಿಗೆ ಅವರಲ್ಲಿರೋ ಟ್ಯಾಲೆಂಟ್ ನ ಈ ತರ ಅಡಿಗೆ ಮುಖಾಂತರ ತೋರಿಸ್ಬೇಕು, ಮಾಡಿ ಇಡಬೇಕು. ಬೇರೆ ಮಕ್ಕಳೆಲ್ಲ ಬಂದು ನೋಡಿ ಬೇಕಾಗಿರೋರು ಪರ್ಚೇಸ್ ಮಾಡ್ಕೊಂಡು ತಿನ್ಬೇಕು. ಒಂದು ಫನ್ ಫೇರ್ ತರ ಇಟ್ಕೊಳ್ಳಿ, ಆತರ ಒಂದು ಪ್ರೋಗ್ರಾಮ್ ನ ಇಡ್ತಾ ಇದಾರೆ. ಅದಕ್ಕೋಸ್ಕರ ಎಲ್ಲ ಮಕ್ಕಳು ಪ್ರಿಪೇರ್ ಆಗ್ತಾ ಇರ್ಬೇಕಾದ್ರೆ ನಮ್ ಹೀರೋ ಹೀರೋಯಿನ್ ಕೂಡ ಸರಿ ನಮ್ ಕೈಲಿ ಏನಾದ್ರು ಮಾಡಕ್ಕಾಗುತ್ತಾ ನೋಡೋಣ ಅಂತ ಲೈಬ್ರರಿಗೆ ಹೋಗ್ಬಿಟ್ಟು ಅಡಿಗೆಗೆ ಸಂಬಂಧಪಟ್ಟಿರೋ ಕೆಲವೊಂದು ಬುಕ್ಸ್ ನ ಎತ್ಕೊಳ್ತಾರೆ. ಆದ್ರೆ ನಮ್ ಹೀರೋ ಅದೇ ಟೈಮಲ್ಲಿ ಒಂದು ಸ್ಟೋರಿ ಬುಕ್ ನ ಎತ್ಕೊಳ್ತಾನೆ. ಬಟ್ ಅವ್ನಿಗೆ ಲೈಬ್ರರಿಯಲ್ಲಿ ಕಾರ್ಡ್ ಇಲ್ಲ, ಕಾರ್ಡ್ ಯೂಸ್ ಮಾಡಕ್ಕೆ ಅವನ ಹತ್ರ ಇಲ್ಲ. ಅದರಿಂದ ಹೀರೋಯಿನ್ ಕಾರ್ಡ್ ಎಲ್ಲ ಬುಕ್ ನ ರಿಜಿಸ್ಟರ್ ಮಾಡ್ಬಿಟ್ಟು ಬುಕ್ ನ ತಗೊಂಡು ಹೋಗ್ತಾರೆ. ಈಗ ಫೆಸ್ಟಿವಲ್ ನಡೀತಾ ಇರೋ ಟೈಮಲ್ಲಿ ತೋರಿಸ್ತಾರೆ. ಆ ಜೆ ಅನ್ನೋ ಹುಡುಗ ಬಂದು ಯಾವಾಗ ನೋಡಿದ್ರು ಹೀರೋಯಿನ್ ಗುರಾಯಿಸ್ಕೊಂಡೇ ನೋಡ್ತಾ ಇರ್ತಾನಲ್ಲ, ಅದನ್ನ ಹೀರೋ ಫ್ರೆಂಡ್ ಒಂದು ಹುಡುಗಿ ಇದ್ಲಲ್ಲ, ಹುಡುಗಿ ನೋಡ್ಬಿಟ್ಲು. ಅವಳು ಹೋಗ್ಬಿಟ್ಟು ಕೇಳ್ತಾಳೆ, ಏನೋ ನಿನ್ ಪ್ರಾಬ್ಲಮ್, ಏನೋ ಯಾವಾಗ ನೋಡಿದ್ರೆ ಹುಡುಗಿನ ಹತ್ರ ಗುರಾಯಿಸ್ಕೊಂಡು ನೋಡ್ತಾ ಇರ್ತೀಯ, ಏನೋ ನಿನ್ ಪ್ರಾಬ್ಲಮ್ ಅಂತ ಕೇಳಿದಾಗ ಅವನಂತಾನೆ, ಯಾಕಂದ್ರೆ ನನ್ಗೊಳಂದ್ರೆ ಆಗಲ್ಲ, ನನ್ಗೊಳಂದ್ರೆ ಕೋಪ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಅದಕ್ಕೇನ್ ಕಾರಣ ಅಂತ ಇವಳಿಗೆ ಗೊತ್ತಿಲ್ಲ. ಇವಳು
ಹೋಗ್ಬಿಟ್ಟು ಹೀರೋಯಿನ್ ಹತ್ರ ಕೇಳ್ತಾಳೆ, ಆ ಜೆ ಅನ್ನೋ ನಿನ್ಗೆ ಗೊತ್ತಾ, ನಿನ್ಗೂ ಅವ್ನಿಗೇನಾದ್ರೂ ಸಂಬಂಧ ಇತ್ತಾ ಅಥವಾ ಅವನೇನಾದ್ರೂ ನಿನ್ಗೆ ಎಕ್ಸ್ ಬಾಯ್ ಫ್ರೆಂಡ್ ಆಗಿದ್ನಾ, ಏನ್ ವಿಚಾರ ಅಂತ ಕೇಳಿದ್ರೆ ಅವಳಿಗೆಲ್ಲ ನೆನ್ಪಿದೆ, ಅವಳಿಗೇನು ನೆನ್ಪಿಲ್ವಲ್ಲ, ಅವಳಂಗೆ ಬಿಕ್ಕರ್ಸ್ಕೊಂಡ್ ನಿಂತಿರ್ತಾಳೆ. ಇಲ್ಲಿ ನೋಡು, ಹೀರೋಗೆ ನೀನಂದ್ರೆ ತುಂಬಾನೇ ಇಷ್ಟ, ನಿನ್ಗೋಸ್ಕರ ಅವ್ನ್ ಪ್ರಾಣ ಕೊಡಕ್ಕೂ ರೆಡಿ ಆಗಿದ್ದಾನೆ, ಆದ್ರೆ ದಯವಿಟ್ಟು ಅವನಿಗೆ ಮಾತ್ರ ನೋಯಿಸ್ಬಿಡ್ಬೇಡ ಅಂತ ಹೇಳ್ತಾಳೆ. ಅದಕ್ಕೆ ಹೀರೋಯಿನ್ ಅಂತಾಳೆ, ನನ್ ಜೀವನದಲ್ಲಿ ಕಳ್ಕೊಳ್ಬಾರ್ದು ಅನ್ನೋ ವಿಷಯದಲ್ಲಿ ಹೀರೋ ಕೂಡ ಒಬ್ಬ, ಅವ್ನ್ ನನ್ಗೆ ತುಂಬಾನೇ ಪ್ರೆಷಿಯಸ್, ನಾನು ಯಾವ್ದೇ ಕಾರಣಕ್ಕೂ ಅವ್ನಿಗೆ ನೋವು ಮಾಡೋದಿಲ್ಲ, ಅವ್ನು ಬಿಟ್ಕೊಡೋದು ಇಲ್ಲ ಅಂತ ಹೇಳ್ಬಿಡ್ತಾಳೆ. ಇದನ್ನ ಪಕ್ಕದಲ್ಲೇ ಇದ್ದು ಹೀರೋ ಕೂಡ ಕೇಳಿಸ್ಕೊಂಡ್ಬಿಟ್ಟ, ಅವ್ನಿಗೆ ನಾಚಿಕೆ ತಾಳಕ್ ಆಗ್ತಲ್ಲ, ಮುಖನೆಲ್ಲ ಮುಚ್ಚಿಟ್ಕೊಂಡಂಗೆ ನಗ್ತಾ ಇರ್ತಾನೆ. ಅವ್ರ ಫ್ರೆಂಡ್ ಬೇರೆ ಗೇಲಿ ಮಾಡ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ. ಹೀರೋ ಬಂದು ಡೈರೆಕ್ಟ್ ಆಗಿ ಕೇಳ್ತಾನೆ, ನಿಜವಾಗ್ಲೂ ನಾನು ನಿನ್ಗೆ ಅಷ್ಟೊಂದು ಸ್ಪೆಷಲ್, ನಾನ್ ನಿನ್ಗೆ ಫ್ರೆಂಡಾ ಅಥವಾ ಫ್ರೆಂಡ್ಗೂ ಮೇಲೇನಾ ಅಂತ ಹೇಳಿದಾಗ ಅವಳು ಡೈರೆಕ್ಟ್ ಆಗಿ ನೀನ್ ನನ್ ಫ್ರೆಂಡ್ಗಿಂತ ಮೇಲೆ ಅಂತ ಹೇಳ್ತಾಳೆ. ಹೀರೋಗೆ ತುಂಬಾ ಖುಷಿ. ಅಲ್ಲಿ ಪಕ್ಕದಲ್ಲೇ ಒಂದು ಬೋರ್ಡ್ ನ ನಿಲ್ಸಿರ್ತಾರೆ, ಅನ್ಕೊಳ್ದೆ ಬೋರ್ಡ್ ಮೇಲೆ ಕೈ ಇಡ್ತಾನೆ. ನೋಡಿ, ಜಸ್ಟ್ ಸಪೋರ್ಟಿವ್ ಆಗಿ ಅದನ್ನ ನಿಲ್ಸಿರೋದು, ಅದ್ ಹಂಗೆ ಬಿದ್ದೋಗುತ್ತೆ, ಅದ್ರ ಹಿಂದ್ಗಡೆ ಐಟಮ್ಸ್ ಎಲ್ಲ ಬಿದ್ದೋಯ್ತು. ಆದ್ರೆ ನೋಡಿದ ತಕ್ಷಣ ಯಾವನೋ ಇದನ್ನೆಲ್ಲ ತಳ್ಬಿಟ್ಟಿದ್ದು ಅಂತ ಅಲ್ಲಿರೋ ಸರ್ ಅವರು ಸ್ಟೂಡೆಂಟ್ಸ್ ಎಲ್ಲ ಬೈತಾ ಇದ್ರೆ ಇವ್ನ್ ಟಕ್ಕಂತ ಹೀರೋಯಿನ್ ಕೈನ ಹಿಡ್ಕೊಂಡು ಅಲ್ಲಿಂದ ಓಡೋಗ್ಬಿಟ್ಟ. ಸ್ಟ್ರೇಟ್ ಗೆ ಒಂದು ಲೈಬ್ರರಿಗೆ ಹೋಗೋದು. ಈಗ ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಗಿ ನೈಟ್ ಆಗಿರತ್ತಲ್ವಾ, ಅಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಹೀರೋಯಿನ್ ಎಲ್ಲ ಹೇಳ್ತಾಳೆ, ನಾನು ಡೈರಿನಲ್ಲಿ ಓದಿ ಎಲ್ಲದನ್ನು ತಿಳ್ಕೊಂಡೆ, ನಾವು ಸ್ಟಾರ್ಟಿಂಗ್ ಮೀಟ್ ಮಾಡಿದ್ದು ಇದೇ ಲೈಬ್ರರಿಯಲ್ಲೇ ಅಲ್ವಾ, ಲ್ಯಾಂಟನ್ ಫೆಸ್ಟಿವಲ್ ಗೆ ಕೂಡ ಜೊತೆಗೆ ಹೋಗಿದ್ವಲ್ಲ, ನೀನೇ ಅಲ್ವಾ ಕರ್ಕೊಂಡು ಹೋಗಿದ್ದು, ನನಗೆ ತುಂಬಾ ಖುಷಿ ಆಯ್ತು ಡೈರಿನ ಓದ್ಮೇಲೆ. ನಿಜವಾಗ್ಲೂ ನನಗೆ ಮೆಮೊರಿ ಪವರ್ ಇದ್ದಿದ್ರೆ, ನಾನು ಇದನ್ನೆಲ್ಲ ಮೆಮೊರಿಯಾಗಿ ಇಟ್ಕೊಳ್ಳೋಂಗಿದ್ರೆ ಎಷ್ಟು ಬ್ಯೂಟಿಫುಲ್ ಆಗಿರ್ತಾ ಇತ್ತಲ್ಲ. ಆದ್ರೆ ಏನು, ಈಗ ಸದ್ಯಕ್ಕೆ ನನಗಿರೋದು ಮೆಮೊರಿ ಅಂತ ಡೈರಿ ಮಾತ್ರನೇ. ಯಾವ್ದೇ ಕಾರಣಕ್ಕೂ ನಾನು ಡೈರಿನ ಬಿಟ್ಟು ಹೋಗಕ್ಕೆ ಇಷ್ಟಪಡೋದಿಲ್ಲ, ಆ ಡೈರಿ ನನ್ನಿಂದ ದೂರ ಕೂಡ ಆಗ್ಬಾರ್ದು, ಇವತ್ಗೂ ನೀನ್ ನನ್ ಜೊತೆನೇ ಇರ್ಬೇಕು ಅಂತ ಹೇಳಿ ತುಂಬಾನೇ ಫೀಲ್ ಮಾಡಿ ಮಾತಾಡ್ತಾ ಇರ್ತಾಳೆ. ಅಷ್ಟೇ, ಇದಕ್ ಮೇಲೆ ಅವ್ನ್ ಮಾತಾಡೋಷ್ಟ್ರಲ್ಲೇ ಹೀರೋ ಹಿಂದ್ಗಳಿಂದ ಓಡ್ ಬಂದು ಹಗ್ ಮಾಡ್ಕೊಂಡ್ಬಿಟ್ಟ. ಅವಳ ಮನ್ಸಿಗೆ ಅಷ್ಟು ಸಂತೋಷ ಆಗುತ್ತೆ. ಇವ್ರ ಈ ತರ ಸಂತೋಷವಾಗಿ ನಿಂತಿರ್ಬೇಕಾದ್ರೇನೆ ಯಾರೋ ಆ ಕಡೆ ಬರೋ ಸೌಂಡ್ ಕೇಳಿಸುತ್ತೆ. ಅಷ್ಟೇ, ಕೇಳಿಸ್ಕೊಂಡಿದ ತಕ್ಷಣ ಇಬ್ರು ಹಂಗೆ ಓಡೋಗಿ ಒಂದು ಬೆಂಚ್ ಅಡಿ ಬಚ್ಚಿಟ್ಕೊಂಡಿರ್ತಾರೆ. ಅವ್ರು ಹೋದ್ಮೇಲೆ ಇಬ್ರು ಮತ್ತೆ ಹೊರಗಡೆ ಬರ್ತಾರೆ. ಅದಾದ್ಮೇಲೆ ಲೈಬ್ರರಿಯಿಂದ ಹೊರಗಡೆ ಕೂಡ ಇಬ್ರು ಮಾತಾಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಹೀರೋ ಫ್ರೆಂಡ್ ಆ ಜಾಗಕ್ಕೆ ಓಡ್ ಬಂದ್ಬಿಟ್ಟು ಹೇಳ್ತಾನೆ, ಅಯ್ಯೋ ನಾಯಿ, ನೀನಲ್ಲೆಲ್ಲ ತಳ್ಬಿಟ್ಟು ಡೆಕೋರೇಷನ್ ಎಲ್ಲ ಕೆಡ್ಸ್ಬಿಟ್ಟು ಬಂದ್ಬಿಟ್ಟಿದ್ಯಾ, ಅವ್ರು ನನ್ನ ಹಿಡ್ಕೊಂಡು ಬೈತಿದ್ದಾರೆ, ಮರ್ಯಾದಾಗ ಬಾ ನನ್ ಜೊತೆ ಬಂದ್ ಅದನ್ನೆಲ್ಲ ಸರಿ ಮಾಡೋದಕ್ಕೆ ಹೆಲ್ಪ್ ಮಾಡು ಅಂತ ಕರ್ಕೊಂಡು ಹೊಟ್ಟೋದ. ಅದಾದ್ಮೇಲೆ ಹೀರೋಯಿನ್ ಸ್ವಲ್ಪ ದೂರ ನಡ್ಕೊಂಡ್ ಬರೋಷ್ಟ್ರಲ್ಲಿ ಅಲ್ಲೇ ಈ ಜೆ ಅನ್ನೋನು ನಿಂತಿರ್ತಾನೆ. ಅವ್ನ್ ಹೀರೋಯಿನ್ ನೋಡ್ಬಿಟ್ಟು ಹೇಳ್ತಾನೆ, ಇರೋ ಲೆಕ್ಕ ಪ್ರಕಾರ ನಾನ್ ನಿನ್ನ ನೋಡಿ ಅವಾಯ್ಡ್ ಮಾಡ್ಬಿಟ್ಟು ದೂರ ಹೋಗ್ಬೇಕು, ಅದೇನ್ ಆಪೋಸಿಟ್ ಆಗಿ ನಡೀತಿದೆ, ನೀನ್ ಯಾಕೆ ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ಯಾ, ಅವತ್ತು ನೀನ್ ಬರ್ತೀಯ ಅಂತ ನಾನು ಎಷ್ಟು ವೇಟ್ ಮಾಡ್ದೆ ಗೊತ್ತಾ, ಆದ್ರೆ ನೀನ್ ಬಂದಿಲ್ಲ, ನೀನೊಂದು ಚೀಟರ್ ಅಂತ ಹೇಳಿ ಅವಳ ಮುಖದ ಮುಂದೆ ಹತ್ರ ಹೇಳಿದಾಗ ಅವಳಿಗೊಂಥರ ಮತ್ತೆ ಡಿಸ್ಟರ್ಬ್ ಆಗಂಗಾಗುತ್ತೆ. ಏನೋ ನೆನ್ಪಲ್ಲ ಬರುತ್ತೆ, ಜ್ಞಾನ ತಪ್ಪಿ ಕೆಳಗಡೆ ಬಿದ್ದೊಳಕ್ಕೆ ಹೊಟ್ಟೋಗ್ತಾಳೆ. ಆದ್ರೆ ಹೆಂಗೋ ಎಲ್ಲಿಂದ ಬಂದೋ ನಮ್ ಹೀರೋ ಸ್ಟ್ರೇಟ್ ಆಗಿ ಬಂದು ಅವಳನ್ನ ಹಿಡ್ಕೊಂಡ್ಬಿಟ್ಟ. ಹೆಂಗೋಳಿಗೆ ಸಮಾಧಾನ ಎಲ್ಲ ಮಾಡಿ ಮನೆಗೂ ಕಳಿಸ್ಬಿಟ್ಟ. ನೆಕ್ಸ್ಟ್ ಡೇ ಬೆಳಗ್ಗೆನೆ ಆ ಫುಡ್ ಫೆಸ್ಟಿವಲ್ ನಡೀತಾ ಇರೋದು, ಎಲ್ಲರೂ ಖುಷಿಯಾಗಿರ್ತಾರೆ. ಅಲ್ಲಿ ಹೀರೋಯಿನ್ ಕೂತ್ಕೊಂಡಿದ್ದಾಳೆ ಅಂತ ಹೇಳಿ ಹುಡುಗರೆಲ್ಲ ಬಂದು ಕೂತ್ಕೊಳ್ಳೋದ್ರು. ನೋಡ್ಬಿಟ್ಟು, ನೋಡ್ರೋ ಲೈನ್ ಹಾಕಲ್ಲ ಬಂದ್ರೆ ನಮ್ ಸ್ಟಾಲ್ ಕಡೆ ನೀವು ಬರ್ಲೇ ಬಿಡಿ, ನಿಮ್ಗೆಲ್ಲ ಊಟ ಕೊಡೋದಿಲ್ಲ, ಸೈಲೆಂಟ್ ಆಗಿ ಎದ್ದೋಟಾಗಿ ಅಂತ ಹೇಳಿ ಬೈದ್ ಕಳಿಸ್ಬಿಡ್ತಾನೆ. ಆದ್ರೆ ಇರೋ ಬರೋ ಹುಡುಗಿರೆಲ್ಲ ಹೋಗಿ ಹೋಗಿ ಜೆ ಹತ್ರನೇ ಕಾರ್ಡ್ನ ತಗೊಳ್ತಾ ಇರ್ತಾರೆ. ಇರೋರೆಲ್ಲ ಹೋಗಿ ಅವನ ಹತ್ರನೇ ಇರುವೆ ಮುಸುರ್ದಂಗ್ ಮುಸುರ್ಕೊಂಡ್ರೆ ಅಟ್ಲೀಸ್ಟ್ ಈ ಅಡ್ವರ್ಟೈಸ್ಮೆಂಟ್ ಕಾರ್ಡ್ ತಗೊಳ್ಳೋ ಕೂಡ ಯಾರು ಬರೋದಿಲ್ವಾ ಅಂತ ನೋಡ್ತಾ ಇರ್ತಾನೆ. ಕರೆಕ್ಟ್ ಆಗಿ ಅದೇ ಟೈಮ್ಗೆ ಹೀರೋನ್ ಅವ್ರ ಹಳೆ ಸ್ಕೂಲಲ್ಲಿ ಓದ್ತಾ ಇದ್ಲಲ್ಲ ಮಿಯೋ ಅಂತ, ಆ ಹುಡುಗಿ ಬರ್ತಾಳೆ. ಆ ಹುಡುಗಿಗೆ ಜೆ ಗೊತ್ತಲ್ವಾ, ಏನೋ ನೀನೆಲ್ಲ ಹೋಗ್ಬಿಟ್ಟಿದ್ಯಾ ಅಂತ ಅನ್ಕೊಂಡೆ, ಕಾಂಟ್ಯಾಕ್ಟ್ ಅಲ್ಲಿ ಕೂಡ ಇಲ್ಲ, ಇದೇ ಸ್ಕೂಲಲ್ಲಿ ಜಾಯ್ನ್ ಆಗ್ಬಿಟ್ಟಿದ್ಯಾ, ಏನಿಲ್ಲ ಇವತ್ತು ಇವ್ರ ಸ್ಕೂಲಲ್ಲಿ ಫುಡ್ ಫೆಸ್ಟಿವಲ್ ಅಂತ ಗೊತ್ತಾಯ್ತು, ಅಷ್ಟೇ ಅಲ್ಲ ಹೀರೋಯಿನ್ ನೋಡಿ ಸಾರಿ ಕೇಳೋಣ ಅಂತ ಬಂದಿದ್ದೀನಿ ಅಂತಾಳೆ. ಜೆಗೆ ಏನು ಅರ್ಥ ಆಗ್ತಲ್ಲ, ಯಾಕೆ ಏನ್ ಸಾರಿ ಕೇಳೋದು ಅಂತ ಹೇಳಿದಾಗ, ಅದ್ ಹೇಳ್ತೀನಿ, ನೀನು ಹೀರೋಯಿನ್ ನೋಡ್ದ, ಅವಳ ಹತ್ರ ಮೀಟ್ ಮಾಡಿ ಮಾತಾಡ್ದ ಅಂದಾಗ ಜೆ ಹೇಳ್ತಾನೆ, ಎಲ್ಲಿ ಮಾತಾಡೋದು, ನಾನು ಅವಳನ್ನ ಅವಾಯ್ಡ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡ್ರೆ ಅವಳೆ ನನ್ನನ್ನು ಅವಾಯ್ಡ್ ಮಾಡ್ತಿದ್ದಾಳೆ ಅಂದಾಗ ಇವಾಗ ಮೊಯ್ಯು ಬಂದು ನಿಜಾನ ಹೇಳ್ತಾಳೆ. ಯಾಕಂದ್ರೆ ಇವಾಗವರೆಗೂ ಜೆಗೆ ನಿಜಾನೇ ಗೊತ್ತಿಲ್ಲ, ಅವಳಿಗೆ ಆಕ್ಸಿಡೆಂಟ್ ಆಗಿದೆ, ಎಲ್ಲ ಮೆಮೊರೀಸ್ ಹೊರಟೋಗಿದೆ ಅಂತ. ಇವಳು ಹೇಳಿದ ತಕ್ಷಣ ಜೆಗೆ ಸಖತ್ ಶಾಕ್ ಆಗುತ್ತೆ. ಹಂಗಾದ್ರೆ ಅವತ್ತು ನಾನು ನೋಡಕ್ ಬರ್ದಿರೋ ಕಾರಣ ಅದೇನಾ ಅಂತ. ಅದಾದ್ಮೇಲೆ ಹೀರೋನ ಕೇಳ್ತಾಳೆ, ಹೌದು ಒಂದು ವಾರಕ್ಕೆ ಮೇಲೆ ಯಾರನ್ನು ನೆನ್ಪಿಟ್ಕೊಳ್ಳಲ್ಲ ಅವಳು, ಹಂಗಿರ್ಬೇಕಾದ್ರೆ ನಿನ್ನ ಮಾತ್ರ ಹೆಂಗ್ ನೆನ್ಪಿಟ್ಕೊಂಡಿದ್ದಾಳೆ, ನಿನ್ನ ಹತ್ರ ಮಾತ್ರ ಹೆಂಗ್ ಇಷ್ಟ ದಿನ ಫ್ರೆಂಡ್ಶಿಪ್ ನ ಮೇಂಟೈನ್ ಮಾಡ್ತಿದ್ದಾಳೆ ಅಂದಾಗ ಹೀರೋ ಹೇಳ್ತಾನೆ, ಅದಕ್ಕೆಲ್ಲ ಕಾರಣ ಡೈರಿ, ನಾವು ಡೈರಿನ ಎಕ್ಸ್ಚೇಂಜ್ ಮಾಡ್ತೀವಿ ಅಂದಾಗ ಪರವಾಗಿಲ್ವೇ ಸೂಪರ್ ಐಡಿಯಾ ಮಾಡಿದೀರಾ ಅಂತ ಹೇಳಿದಾಗ ಆಗ ಮೊಯ್ಯು ಹೇಳ್ತಾಳೆ, ನನ್ನಿಂದ ಅವಳಿಗೆ ತುಂಬಾನೇ ಹರ್ಟ್ ಆಗಿದೆ, ಆಕ್ಚುಲಿ ನಾನು ಅವಳಿಗೆ ಸಾರಿ ಕೇಳ್ಬೇಕು, ದಯವಿಟ್ಟು ಅವಳನ್ನ ಕರ್ಕೊಂಡ್ ಬರ್ತೀವಿ, ಅವಳ ಹತ್ರ ಮಾತಾಡ್ಬೇಕಂದಾಗ ಹೀರೋ ಕೂಡ ಸರಿ ಆಯ್ತು ಅಂತ ಹೋಗಿ ಕರ್ಕೊಂಡ್ ಬರ್ತಾನೆ. ಅದಾದ್ಮೇಲೆ ಅವ್ರು ಅಲ್ಲಿಂದ ಟೆರೆಸ್ ಮೇಲೆ ನಿಂತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ಏನಾಯ್ತು, ಜೆ ಏನಕ್ಕೆ ಹೀರೋಯಿನ್ ಮೇಲೆ ಕೋಪವಾಗಿರೋದು ಅಂತೆಲ್ಲ ಕೇಳಿದಾಗ ಈಗ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಇದಕ್ಕೂ ಮುಂಚೆ ಸ್ಕೂಲಲ್ಲಿ ಇರ್ಬೇಕಾದ್ರೆ ಇವರೆಲ್ಲ ಒಟ್ಟಿಗೆ ತಾನೆ ಓದ್ತಾ ಇದ್ರು. ಆ ಟೈಮಲ್ಲಿ ಮೊಯ್ಯು ಮತ್ತೆ ಹೀರೋಯಿನ್ ಬೆಸ್ಟ್ ಫ್ರೆಂಡ್ಸ್, ಅವ್ರು ಮಾತ್ರ ಅಲ್ಲ ಇನ್ನೂ ಕೆಲವರು ಇರ್ತಾರೆ ಅವ್ರ ಗ್ರೂಪ್ ಅಲ್ಲಿ. ಅದ್ರಲ್ಲಿ ಮೊಯ್ಯುಗೆ ಜೆ ಅಂದ್ರೆ ತುಂಬಾನೇ ಇಷ್ಟ, ಆಕ್ಚುಲಿ ಪ್ರಪೋಸ್ ಕೂಡ ಮಾಡಿರ್ತಾಳೆ. ಆ ವಿಷಯ ನಮ್ ಹೀರೋಯಿನ್ಗೆ ಚೆನ್ನಾಗಿ ಗೊತ್ತು. ಆದ್ರೆ ಜೆ ಬಂದು ಅವಳನ್ನ ಬಿಟ್ಟು ಹೀರೋಯಿನ್ ಬಂದು ಪ್ರಪೋಸ್ ಮಾಡಿರ್ತಾನೆ. ಅಷ್ಟೇ ಅಲ್ಲ, ನಿನ್ ಆನ್ಸರ್ ನ ನೀನ್ ಇವಾಗ ಹೇಳ್ಬೇಕಾಗಿಲ್ಲ, ನಾಳೆ ಮೂನ್ ಫೆಸ್ಟಿವಲ್ ನಡೆಯೋ ಜಾಗದಲ್ಲಿ ನಾನು ವೇಟ್ ಮಾಡ್ತಾ ಇರ್ತೀನಿ, ನೀನ್ ಅಲ್ಲಿ ಬಂದು ನಿನ್ ಆನ್ಸರ್ ನ ಹೇಳು ಅಂತ ಇವಳು ಏನ್ ಹೇಳ್ತಾಳೆ ಅಂತ ಕೂಡ ಕೇಳಿಸ್ಕೊಳ್ದೆ ಅವನು ನೆಕ್ಸ್ಟ್ ಡೇ ಹೋಗಿ ಅಲ್ಲಿ ವೇಟ್ ಮಾಡ್ತಾ ಇರ್ತಾನೆ. ಆದ್ರೆ ಸ್ಕೂಲ್ ಅಲ್ಲಿ ಹೀರೋಯಿನ್ ಪ್ರಪೋಸ್ ಮಾಡಿದ್ದನ್ನ ಫ್ರೆಂಡ್ಸ್ ಎಲ್ಲ ನೋಡ್ಬಿಟ್ಟಿರ್ತಾರೆ. ಅದರಿಂದ ಆ ವಿಷಯನ ಮೊಯ್ಯು ಹತ್ರ ಕೂಡ ಹೇಳ್ಬಿಟ್ರು. ಸೊ ಮೊಯ್ಯುಗೆ ತುಂಬಾನೇ ಕೋಪ ಬರುತ್ತೆ. ನೆಕ್ಸ್ಟ್ ಡೇ ಹೀರೋಯಿನ್ ರೆಡಿ ಆಗ್ಬಿಟ್ಟು ಆ ಮೂನ್ ಫೆಸ್ಟಿವಲ್ ಗೆ ಜೇನ ಮೀಟ್ ಮಾಡೋಣ ಅಂತ ಹೋದಾಗ ದಾರಿಗೆ ಮೊಯ್ಯು ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಅಡ್ಡ ಬಂದು ಮೊಯ್ಯುಗೆ ಸರಿಯಾಗಿ ಹೀರೋಯಿನ್ಗೆ ಸರಿಯಾಗಿ ಬೈತಾರೆ. ನೀನೆಲ್ಲ ಒಂದು ಫ್ರೆಂಡಾ, ನಿನ್ನ ಬೆಸ್ಟ್ ಫ್ರೆಂಡ್ ಅಂತ ಅನ್ಕೊಂಡಿದ್ದೆ, ನಾನು ಅವ್ನಿಗೆ ಪ್ರಪೋಸ್ ಮಾಡಿದೀನಿ ಅಂತ ಗೊತ್ತು, ನಾನು ಅವ್ನ ಇಷ್ಟ ಪಡ್ತಾ ಇದೀನಿ ಅಂತ ಗೊತ್ತಿದ್ದು ನೀನ್ ನನ್ಗೆ ದ್ರೋಹ ಮಾಡ್ಬಿಟ್ಟೆ ಅಲ್ವಾ, ನಿನ್ನಂತ ಫ್ರೆಂಡ್ ಇದ್ರು ಒಂದೇ ಇಲ್ದೇ ಇರೋದು ಒಂದೇ ಅಂತ ತುಂಬಾನೇ ಹರ್ಟ್ ಆಗೋ ತರ ಮಾತಾಡ್ಬಿಟ್ರು. ಸೊ ಅವಳು ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಓಡೋಗ್ಬಿಟ್ಟಿರ್ತಾಳೆ. ಆತರ ಓಡ್ಬೇಕಾದ್ರೆ ಒಂದು ಟ್ರಕ್ ಬಂದು ಅವಳಿಗೆ ಆಕ್ಸಿಡೆಂಟ್ ಆಗಿ ಈ ತರ ಎಲ್ಲ ಪ್ರಾಬ್ಲಮ್ ಆಗಿರೋದು. ಇದನ್ನೆಲ್ಲ ಇವ್ರು ಹೇಳ್ತಾ ಇದ್ರೆ ಅವಳಿಗೆ ಮತ್ತೆ ತಲೆನೋವು ಸ್ಟಾರ್ಟ್
ಸ್ಟಾರ್ಟ್ ಆಗುತ್ತೆ. ಹಂಗೆ ಜ್ಞಾನ ತಪ್ಪಿ ಕೆಳಗಡೆ ಬಿದ್ದೋಗಕ್ಕೆ ಹೊಟ್ಟೋಗ್ತಾಳೆ. ಆ ಟೈಮಲ್ಲಿ ಹೀರೋನ ಹಿಡ್ಕೊಂಡು ಸ್ವಲ್ಪ ಸಮಾಧಾನ ಮಾಡೋದು. ಇನ್ನು ಹೇಳ್ಬೇಕಂದ್ರೆ ಅವಳಿಗೆ ಆಕ್ಸಿಡೆಂಟ್ ಮುಂದೆ ನಡೆದಿರೋ ಎಲ್ಲಾ ವಿಷಯನೂ ಅವಳಿಗೆ ನೆನಪು ಬಂದ್ಬಿಡ್ತು. ತುಂಬಾನೇ ಫೀಲ್ ಮಾಡಿ ಹೇಳ್ತಾಳೆ, ನಾನು ಅವತ್ತು ಜೇನ ನೋಡಕ್ ಹೋಗ್ಬೇಕಾಗಿತ್ತು, ಅವ್ನ ನೋಡ್ದೆ ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಲ್ವಾ, ಅದಕ್ಕೆ ಅಲ್ವೇಗ ಅವನನ್ನ ತಪ್ಪಾಗಿ ತಿಳ್ಕೊಂಡಿರೋದು ಅಂತ. ಇದನ್ನ ಕೇಳಿಸ್ಕೊಂಡು ಹೀರೋಗೆ ತುಂಬಾನೇ ಬೇಜಾರಾಗೋಯ್ತು. ಹೀರೋಯಿನ್ ತಪ್ಪಾಗಿ ತಿಳ್ಕೊಂತಾನೆ. ಅವ್ನ್ ಪ್ರಪೋಸ್ ಮಾಡ್ದಲ್ವಾ, ಅದಕ್ಕೆ ಇವಳು ಓಕೆ ಹೇಳೋದಕ್ಕೆ ಹೋಗ್ಬೇಕಂತ ಇಷ್ಟು ಫೀಲ್ ಮಾಡ್ತಿದ್ದಾಳೇನೋ ಅಂತ ಅನ್ಕೊಂತಾನೆ. ಬಟ್ ಆಕ್ಚುಲಿ ಹೀರೋಯಿನ್ ಅದಕ್ಕೋಸ್ಕರ ಹೋಗ್ಬೇಕು ಅಂತ ಅನ್ಕೊಂಡಿರೋದಿಲ್ಲ, ಅವ್ರ ಫ್ರೆಂಡ್ ಬಗ್ಗೆ ಮಾತಾಡೋದಕ್ಕೋಸ್ಕರನೇ ಅವತ್ತು ಹೋಗ್ಬೇಕು ಅಂತ ಅನ್ಕೊಂಡಿರೋದು. ಮೊಯು ನಿನ್ಗೆ ಪ್ರಪೋಸ್ ಮಾಡಿದಾಳೆ, ನೀನು ಮೊಯು ಒಂದಾಗೋದೇ ಬೇಕಾಗಿರೋದು. ಇವತ್ತಿಗೂ ನಾನು ಮತ್ತೆ ನೀನು ಫ್ರೆಂಡ್ಸ್ ಆಗಿ ಇದ್ಬಿಡೋಣ ಅಂತ ಅವ್ನ ಡೈರೆಕ್ಟ್ ಆಗಿ ಮೀಟ್ ಮಾಡಿ ಮಾತಾಡ್ಬೇಕು ಅಂತಾನೆ ಅವತ್ತು ಬಂದಿದ್ದು. ಬಟ್ ಅಷ್ಟರಲ್ಲಿ ಆಕ್ಸಿಡೆಂಟ್ ಆಗ್ಬಿಟ್ಟು ಈ ತರ ಎಲ್ಲ ಆಗೋಯ್ತು. ಅದನ್ನ ಹೀರೋ ತಪ್ಪಾಗ್ತಾನೆ ತಿಳ್ಕೊಂತಾನೆ. ಅದಾದ್ಮೇಲೆ ಹೀರೋ ಮತ್ತೆ ಜೆ ಇಬ್ರು ಮಾತಾಡ್ತಾ ಇರ್ಬೇಕಾದ್ರೆ ಜೆ ಕೇಳ್ತಾನೆ, ನಿಜವಾಗ್ಲೂ ನೀನು ಮತ್ತೆ ಹೀರೋಯಿನ್ ಇಬ್ರು ಫ್ರೆಂಡ್ಸೇನಾ, ಅದನ್ನ ಬಿಟ್ಟು ಬೇರೆ ಏನು ಇಲ್ವಾ ಅಂದಾಗ ಹೀರೋಗೆ ಕ್ಯಾಶುವಲ್ ಆಗಿ ನಕ್ಕೊಂಡು ಚಾಚಾ ಬೇರೆ ಏನಿಲ್ಲಪ್ಪ, ನಾವ್ ತುಂಬಾನೇ ಕ್ಲೋಸ್ ಫ್ರೆಂಡ್ಸ್ ಅನ್ನೋ ತರ ಹೇಳ್ತಾನೆ. ಅವ್ನ್ ಕೂಡ ಸ್ವಲ್ಪ ಗಲ್ಲಿಂದ ಹೊರಟೋದ. ಬಟ್ ಇದನ್ನೆಲ್ಲ ಪಕ್ಕದಲ್ಲೇ ಇರೋ ಹೀರೋ ಅವ್ರ ಫ್ರೆಂಡ್ ನೋಡ್ತಾನೆ ಇದ್ದ. ಅವ್ನಿಗೆ ತುಂಬಾನೇ ಬೇಜಾರಾಗುತ್ತೆ. ಯಾಕೋ ಈ ತರ ಬೇಜಾರಾಗಿದ್ಯಾ ಅಂತಂದಾಗ, ಚಾಚಾ ನಾನೇನಕ್ಕೋ ಬೇಜಾರಾಗಿದ್ದೀನಿ, ಅದೆಲ್ಲ ಏನಿಲ್ಲ, ಸರಿ ಬಾ ಆಗೋ ಕೆಲ್ಸ ನೋಡೋಣ ಅಂತ. ಈಗ ಫಂಕ್ಷನ್ ಎಲ್ಲ ಮುಗಿತಲ್ವಾ ಸ್ಕೂಲ್ ಅಲ್ಲಿ, ಅವನು ಕೆಲವೊಂದು ಡ್ರಾಯಿಂಗ್ಸ್ ಎಲ್ಲ ಮಾಡಿಟ್ಟಿರ್ತಾನೆ, ದೊಡ್ಡ ದೊಡ್ಡ ಪೋಸ್ಟರ್ಸ್ ತರ ಹಾಕಿಟ್ಟಿರ್ತಾನೆ. ಅದನ್ನೆಲ್ಲ ಎತ್ಕೊಂಡೋಗಿ ಮತ್ತೆ ಬೆಂಕಿಗೆ ಹಾಕ್ಬಿಟ್ಟ. ಫಂಕ್ಷನ್ ಎಲ್ಲ ಮುಗೀತು ಅಂತಂದ್ಮೇಲೆ ಆಗ ಸದ್ಯಕ್ಕೆ ಡೆಕೋರೇಷನ್ ಇಟ್ಕೊಂಡಿರೋ ಐಟಮ್ಸ್ ಎಲ್ಲ ಇನ್ನೇನಕ್ಕೋ ಅದನ್ನೆಲ್ಲ ಎತ್ತಿ ಬೆಂಕಿಗೆ ಹಾಕ್ಬೇಕಾಗಿರೋದೇ ಅಲ್ವಾ. ಅದನ್ನೇ ಇವಾಗ ನಾನು ಮಾಡ್ತಾ ಇರೋದು. ಫೆಸ್ಟಿವಲ್ ಮುಗಿದ್ಮೇಲೆ ನಮ್ಮ ಅವಶ್ಯಕತೆ ಯಾರಿಗಿರತ್ತೆ ಅಂತ ಹೇಳ್ಕೊಂಡು ಅದನ್ನೆಲ್ಲ ಬೆಂಕಿಗೆ ಹಾಕೋದು ಅಲ್ದೆ ಆ ಡೈರಿ ಅವನ ಹತ್ರನೇ ಇರತ್ತಲ್ವಾ. ಇನ್ಮೇಲೆ ಇದು ಕೂಡ ನನಗೆ ಅವಶ್ಯಕತೆ ಇಲ್ಲ, ಫೆಸ್ಟಿವಲ್ ಮುಗೀತಲ್ವಾ ಇನ್ನಿದೇನಕ್ಕೆ ಅಂತ ಹೇಳಿ ಅದನ್ನ ಕೂಡ ಎತ್ತಿ ಬೆಂಕಿಗೆ ಹಾಕ್ಬಿಟ್ಟ. ಈಗ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ. ಯಾವಾಗೂ ಹೀರೋ ತಾನೆ ಹೀರೋಯಿನ್ ಪಿಕಪ್ ಮಾಡಕ್ಕೆ ಅಂತ ಅವ್ರ ಮನೆ ಹತ್ರ ಹೋಗ್ತಾ ಇದ್ದು. ಅವತ್ತು ಕೂಡ ಅದೇ ತರ ಹೋದಾಗ ಆಲ್ರೆಡಿ ಜೆ ಬಂದಿರ್ತಾನೆ ಅವಳನ್ನ ಪಿಕಪ್ ಮಾಡೋದಕ್ಕೆ. ಇದನ್ನ ನೋಡಿದ್ಮೇಲೆ ಅವ್ನಿಗೆ ಮನ್ಸೇ ಹೊಡೆದೋಯ್ತು. ಸೈಲೆಂಟ್ ಆಗಿ ಅಲ್ಲಿಂದ ಹೊರಟೋಗ್ತಾನೆ. ಹಂಗೆ ಒಂದ್ ವಾರನು ಮುಗ್ದೋಯ್ತು. ಹೀರೋಯಿನ್ಗೆ ಕಂಪ್ಲೀಟ್ ಆಗಿ ನಮ್ ಹೀರೋ ಬಗ್ಗೆ ಇರೋ ನೆನಪೆಲ್ಲ ಕೂಡ ಹಂಗೆ ಹೊರಟೋಯ್ತು. ಯಾಕಂದ್ರೆ ಅವ್ನು ಡೈರಿನ ಕೊಟ್ಟಿಲ್ವಲ್ಲ, ಡೈರಿನ ಸುಟ್ಟಾಕ್ಬಿಟ್ನಲ್ವಾ. ಸೊ ಹೀರೋಯಿನ್ಗೆ ನೆನಪೇ ಇಲ್ಲ, ಹೀರೋ ಯಾರಂತಾನೆ ಗೊತ್ತಿಲ್ಲ. ಇವಾಗ ಅವ್ನ ಹಂಗೆ ಟೆರೆಸ್ ಮೇಲೆ ಕುತ್ಕೊಂಡು ಬುಕ್ ನ ಬರೀತಾ ಇರ್ತಾನೆ. ನಾವ್ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ನೋಡಿದ್ವಿ, ಹತ್ಕೊಂಡು ಬುಕ್ ಅಲ್ಲಿ ಏನೋ ಬರೀತಾ ಇದ್ದಲ್ವಾ, ಆ ಸೀನೆ ಇದು. ಆ ಟೈಮ್ ಅವ್ರ ಫ್ರೆಂಡ್ ಬಂದ್ಬಿಟ್ಟು ಏನೋ ಮಾಡ್ತಾ ಇಲ್ಲಿ ಬಾರೋ ಕೆಳಗಡೆ ಹೋಗೋಣ ಅಂದಾಗ, ಏನಿಲ್ಲ ಕಣೋ ಹಿಂಗೆ ಕುತ್ಕೊಂಡಿದ್ದೆ, ಸರಿ ಈ ಬುಕ್ ನ ಸ್ವಲ್ಪ ಲೈಬ್ರರಿಯಲ್ಲಿ ಕೊಟ್ಬಿಡ್ತೀಯಾ ಅಂತ ಹೇಳಿ ಒಂದು ಬುಕ್ ನ ಹೀರೋ ಫ್ರೆಂಡ್ ಕೈಯಲ್ಲಿ ಕೊಡ್ತಾನೆ. ಈ ಬುಕ್ ಬೇರೆ ಯಾವ್ದು ಅಲ್ಲ, ಒಂದ್ಸತಿ ಅಡಿಗೆ ಬಗ್ಗೆ ಬುಕ್ಸ್ ತಗೊಳಕ್ ಹೋದಾಗ ಹೀರೋ ಕೂಡ ಯಾವ್ದೋ ಒಂದು ಸ್ಟೋರಿ ಬುಕ್ ನ ತಗೊಂಡಿರ್ತಾನೆ. ಅವಾಗ ಅವನ ಹತ್ರ ಲೈಬ್ರರಿ ಕಾರ್ಡ್ ಇಲ್ಲ ಅಂತ ಹೀರೋಯಿನ್ ಕಾರ್ಡ್ ನ ಯೂಸ್ ಮಾಡಿ ತಗೊಂಡಿರ್ತಾನಲ್ಲ, ಆ ಬುಕ್ ನ ಇವಾಗ ರಿಟರ್ನ್ ಕೊಡ್ತಾ ಇರೋದು. ಹಂಗೆ ಅವತ್ತು ಈವ್ನಿಂಗ್ ತೋರಿಸ್ತಾರೆ. ಸ್ಕೂಲ್ ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕಂದ್ರೆ ಅವತ್ತು ಫುಲ್ ಆಗಿ ಮಳೆ ಬರ್ತಾ ಇರುತ್ತೆ. ಅವತ್ತು ಹೀರೋಯಿನ್ ಛತ್ರಿ ತಗೊಂಬಂದಿಲ್ಲ. ಇದನ್ನ ನೋಡಿ ಹೀರೋ ಯಾವಾಗ ಖುಷಿಯಾಗಿ ಛತ್ರಿ ಕೊಡೋ ತರ ಓಕೆ ನಾನ್ ಕೂಡ ಕೊಡ್ತೀನಿ ಅಂತ ಹೇಳಿ ಹೋಗ್ತಾನೆ. ಆದ್ರೆ ಅಷ್ಟರಲ್ಲಿ ಜೆ ಬಂದು ಛತ್ರಿನ ಕೊಟ್ಟ. ಇದರಿಂದಾನೇ ಹೀರೋಗೆ ಇನ್ನಷ್ಟು ಬೇಜಾರಾಗೋಗುತ್ತೆ. ಆದ್ರೆ ಹೀರೋಯಿನ್ಗೆ ಆಲ್ರೆಡಿ ಈ ಸೀನ್ ನಡೆದಿರೋ ತರ ಅವಳಿಗೆ ಫ್ಲಾಶ್ ಆಗ್ತಾ ಇದೆ ಮೈಂಡ್ ಅಲ್ಲಿ. ಯಾರೋ ನನ್ಗೆ ಛತ್ರಿ ಕೊಟ್ರಲ್ವಾ, ಬಟ್ ಯಾರು ಕೊಟ್ರು ಅಂತ ಅವಳಿಗೆ ನೆನಪು ಬರ್ತಾ ಇಲ್ಲ. ಇದಕ್ಕೂ ಮುಂಚೆ ಹೀರೋ ತಾನೇ ಕೊಡ್ತಾ ಇದ್ದಿದ್ದು. ಸೊ ಅವಳಿಗೆ ಅದ್ ನೆನಪು ಬರುತ್ತೆ, ಬಟ್ ಕ್ಲಿಯರ್ ಆಗಿ ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಇವಾಗ ಹಂಗೆ ನೆಕ್ಸ್ಟ್ ಸೆಮಿಸ್ಟರ್ ಬಂದ್ಬಿಡ್ತು. ಅಲ್ಲಿ ನೋಟಿಸ್ ಬೋರ್ಡ್ ಅಲ್ಲಿ ಕ್ಲಾಸ್ ರೂಮ್ಸ್ ಎಲ್ಲ ಚೇಂಜ್ ಆಗಿದೆ. ಮೀನ್ಸ್ ಸ್ಟೂಡೆಂಟ್ಸ್ ನ ಶಫಲ್ ಮಾಡಿ ಹಾಕಿದ್ದಾರೆ. ಈ ಸತಿ ಬೇರೆ ಬೇರೆ ಕ್ಲಾಸ್ ಗೆ ಹೊರಟೋದ್ರು. ಹೀರೋ ಬೇರೆ ಕ್ಲಾಸು, ಹೀರೋಯಿನ್ ಬೇರೆ ಕ್ಲಾಸು. ಮತ್ತೆ ಅವರಲ್ಲಿ ಡಿಸ್ಟೆನ್ಸ್ ಇನ್ನಷ್ಟು ಜಾಸ್ತಿ ಆಗಿ ಶುರುವಾಯ್ತು. ಹಿಂಗೆ ದಿನಾಗ್ಲೂ ಸಾಕ್ತಾ ಇರುತ್ತೆ. ಹೀರೋ ಅವಾಗವಾಗ ಹೀರೋಯಿನ್ ಅನ್ನು ಕದ್ದು ಮುಚ್ಚಿ ನೋಡಕ್ಕೆ ಶುರು ಮಾಡ್ತಾನೆ. ಎದುರುಗಡೆ ಹೋಗಿ ಮಾತಾಡಕ್ಕೂ ಆಗ್ತಾ ಇಲ್ಲ, ಮತ್ತೆ ಇವ್ನ್ ಫ್ರೆಂಡ್ ಆಗಿದ್ದ ಅಂತ ಹೇಳಕ್ಕೂ ಅವ್ನ ಕೈಲಿ ಆಗ್ತಾ ಇಲ್ಲ ಪಾಪ. ಹಂಗೆ ಕೊನೆದಾಗ ಒಂದಿನ ಗ್ರಾಜುಯೇಷನ್ ಡೇನೆ ಬಂದ್ಬಿಡ್ತು. ಎಲ್ಲ ಸ್ಟೂಡೆಂಟ್ಸ್ ಅವ್ರ ಹತ್ರ ಇರೋ ಸ್ಲಾಮ್ ಬುಕ್ಸ್ ನೆಲ್ಲ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇರ್ತಾರೆ, ಬರ್ದ್ಕೊಡಿ ಅಂತ. ಆತರ ಹೀರೋ ಕೂಡ ಅವನ ಹತ್ರ ಇರೋ ಸ್ಲಾಮ್ ಬುಕ್ ನ ತಗೊಂಡೋಗಿ ಹೀರೋಯಿನ್ ಹತ್ರ ಕೊಟ್ಟು ನನ್ ಸ್ಲಾಮ್ ಬುಕ್ ಬರ್ಕೊಡಿ ಅಂತ ಹೇಳ್ತಾನೆ. ಅವಳು ಕೂಡ ಅವಳ ಬುಕ್ ನ ಕೊಡ್ತಾಳೆ. ಆದ್ರೆ ಹೀರೋಯಿನ್ಗೆ ಹೀರೋ ಯಾರಂತ ಇನ್ನೂ ನೆನ್ಪಿಲ್ವಲ್ಲ. ಅವಳು ಬಂದು ಕಂಗ್ರಾಚುಲೇಷನ್ಸ್ ನಿನ್ ಫ್ಯೂಚರ್ ಗೆ ಅಂತ ಬರ್ದು ಬುಕ್ ನ ಕೊಡ್ತಾಳೆ. ನಮ್ ಹೀರೋ ಅವನು ಏನೋ ಬರ್ದು ಕೊಟ್ಟಿರ್ತಾನೆ. ಹೀರೋ ಅಲ್ಲಿಂದ ಹೋದ್ಮೇಲೆ ಅವಳು ತೆಗೆದು ನೋಡಿದಾಗ ನೀನ್ ಮತ್ತೆ ಖುಷಿಯಾಗಿರೋದನ್ನ ನೋಡ್ಬೇಕು ಅಂತ ಆಸೆ ಆಗ್ತಿದೆ, ಸೊ ಯಾವಾಗೂ ಹ್ಯಾಪಿಯಾಗಿರು ಅಂತ ಹೇಳಿ ಸೈನ್ ನ ಮಾಡಿರ್ತಾನೆ. ಇದನ್ನ ಓದ್ತಾ ಇದ್ರೆ ಹೀರೋಯಿನ್ ಒಂಥರ ಡಿಫ್ರೆಂಟ್ ಆಗಿ ಅನಿಸ್ತಾ ಇರುತ್ತೆ. ಮತ್ತೆ ಖುಷಿಯಾಗಿರೋದಂದ್ರೆ ಏನು, ಇದಕ್ಕೂ ಮುಂಚೆ ನಾನೇ ಖುಷಿಯಾಗಿದ್ದೆ ಅಂತ ಇದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತಿರ್ಬೇಕಾದ್ರೇನೆ ಆ ಜಾಗಕ್ಕೆ ಜೆ ಬರ್ತಾನೆ. ಜೆ ಬಂದಿದ ತಕ್ಷಣ ಸರಿ ಮಾತಾಡ್ಕೊಂಡು ಅಲ್ಲಿಂದ ಹೋಗೋಷ್ಟ್ರಲ್ಲೇ ಲೈಬ್ರರಿಯಿಂದ ಮೈಕಲ್ ಅನೌನ್ಸ್ಮೆಂಟ್ ಬರುತ್ತೆ. ಹೀರೋಯಿನ್ ಹೆಸರನ್ನೇ ಕರೀತಾ ಇರೋದು, ನೀವು ತಗೊಂಡೋಗಿರೋ ಒಂದು ಬುಕ್ ನ ವಾಪಸ್ ಕೊಡಿ ಅಂತ. ಹೀರೋಯಿನ್ ಕೂಡ ಲೈಬ್ರರಿಗೆ ಹೋಗ್ಬಿಟ್ಟು ಇಲ್ವಲ್ಲ ನಾನು ಯಾವ್ದೇ ಬುಕ್ ತಗೊಂಡಂಗೆ ನನ್ಗೆ ನೆನ್ಪಿಲ್ವಲ್ಲ ಅಂತ ಹೇಳ್ತಾಳೆ. ಅವಳ ಹತ್ರ ಲೈಬ್ರರಿಯಲ್ಲಿ ಮಾತಾಡ್ತಾ ಇರ್ಬೇಕಾದ್ರೇನೆ ಹೀರೋ ಅವ್ರ ಫ್ರೆಂಡ್ ಕೂಡ ಬುಕ್ ನ ತಗೊಂಬಂದ್ ಕೊಟ್ಟ. ಮೇಡಮ್ ಇದೇ ಬುಕ್, ಆಕ್ಚುಲಿ ಸಾರಿ ಲೇಟ್ ಆಗಿ ತಗೊಂಬಂದಿದ್ದಕ್ಕೆ, ಅವ್ರ ಹೆಸರಲ್ಲಿ ಹೀರೋನೇ ತಗೊಂಡಿದ್ದು ಅಂತ ಬುಕ್ ನ ರಿಟರ್ನ್ ಕೊಡ್ತಾರೆ. ಸರಿ ಆಯ್ತಲ್ವಾ ಅಂತ ಹೇಳಿ ಅವಳಿಂದ ಹೋಗ್ಬೇಕಾದ್ರೆ ಆ ಬುಕ್ ನ ನೋಡ್ತಾ ಇರೋರು ಏನ್ರಿ ಇದು, ಲೈಬ್ರರಿಯಿಂದ ಬುಕ್ ಹೆಂಗ್ ತಗೊಂಡ್ ಹೋಗ್ತೀರಾ, ಹಂಗೆ ತಂದ್ ಕೊಡಕ್ ಆಗಲ್ವಾ, ಈ ತರ ಎಲ್ಲ ಗೀಚಿಟ್ಟಿದ್ದೀರಾ, ಈ ತರ ಡಯಾಗ್ರಾಮ್ಸ್ ಎಲ್ಲ ಡ್ರಾ ಮಾಡಿಟ್ಟಿದ್ದೀರಾ ಅಂದಾಗ ಹೀರೋನ್ಗೆ ಡೌಟ್ ಬರುತ್ತೆ. ಏನೋ ಡ್ರಾ ಮಾಡಿಟ್ಟಿದ್ರಾ ಏನದು ಅಂತ ಹೇಳಿ ತೆಗೆದು ನೋಡ್ತಾಳೆ. ನೋಡಿದ್ರೆ ಆ ಪೇಜ್ ನ ಕಾರ್ನರ್ ಅಲ್ಲಿ ಗ್ಯಾಪ್ ಇರುತ್ತಲ್ಲ, ಗ್ಯಾಪ್ ಅಲ್ಲೆಲ್ಲ ನಮ್ ಹೀರೋ ಡ್ರಾಯಿಂಗ್ಸ್ ನ ಮಾಡಿಟ್ಟಿರ್ತಾನೆ. ಅದೆಲ್ಲ ಹೀರೋಯಿನ್ ಡ್ರಾಯಿಂಗ್ಸ್. ಇದನ್ನ ನೋಡ್ತಾ ಇದ್ರೆ ಅವಳಿಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗುತ್ತೆ. ಗಾಳಿಗೆ ಪೇಪರ್ಸ್ ಎಲ್ಲ ಹಾರ್ತಾ ಇದ್ರೆ ಅವಳಿಗೆ ಅವಳನ್ನೇ ನೋಡ್ಕೊಂಡಂಗ್ ಇರುತ್ತೆ. ಅವಳಿಗೆ ಇನ್ನಷ್ಟು ಇಂಟ್ರೆಸ್ಟ್ ಜಾಸ್ತಿ ಆಗ್ಬಿಟ್ಟು ಬುಕ್ ನ ತಗೊಂಡ್ ಹೋಗ್ಬಿಟ್ಟು ನೀಟಾಗಿ ಫ್ಲಿಪ್ ಮಾಡಿ ನೋಡ್ತಾಳೆ. ನೋಡಿ ಸ್ಟಾರ್ಟಿಂಗ್ ಹೀರೋಯಿನ್ ನಮ್ ಹೀರೋ ಮೀಟ್ ಮಾಡಿದ ದಿನದಿಂದ ಕೊನೆದಾಗಿ ಅವಳಿಗೆ ಜೆ ಬಗ್ಗೆ ಕಂಪ್ಲೀಟ್ ಆಗಿ ಎಲ್ಲಾ ನೆನಪು ಬಂದಿರತ್ತಲ್ಲ, ಅಲ್ಲಿ ತನಕ ಪ್ರತಿ ಒಂದು ಡಯಾಗ್ರಾಮ್ ನ ಕೂಡ ಅವನು ಡ್ರಾ ಮಾಡಿಟ್ಟಿರ್ತಾನೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಅವಳಿಗೆ ಮನ್ಸಲ್ಲಿ ಓಡಕ್ಕೆ ಶುರುವಾಗುತ್ತೆ. ಅವಳೇ ನೆನ್ಸ್ಕೊಂತಾಳೆ, ನಾವ್ ಇತರ ಮೀಟ್ ಮಾಡಿದ್ವಿ, ನಾವ್ ಇತರ ಜೊತೆಗಿದ್ವಿ ಅಂತ. ಎಷ್ಟೇ ಡಾಕ್ಟರ್ ಬಂದು ಆಕ್ಸಿಡೆಂಟ್ ಮುಂಚೆ ನಡೆದಿರೋ ವಿಷಯಗಳು ಮಾತ್ರ ಅವಳಿಗೆ ನೆನಪು ಬರೋದು, ಆಕ್ಸಿಡೆಂಟ್ ಆದ್ಮೇಲೆ ಇರೋದು ಯಾವ್ದು ನೆನಪು ಬರಲ್ಲ ಅಂತ ಹೇಳಿದ್ರೆ ಕೂಡ ಈ ತರ ಒಂದು ವಿಷಯ ಗಾಢವಾಗಿ ಅವಳ ಮನ್ಸಲ್ಲಿ
ಇಳಿದಿರೋದ್ರಿಂದ ಅವಳಿಗಿದೆಲ್ಲ ಮತ್ತೆ ರೀಕಾಲ್ ಹಾಕಿ ಸ್ಟಾರ್ಟ್ ಆಗುತ್ತೆ. ಆತರ ಎಲ್ಲಾ ಡಯಾಗ್ರಾಮ್ಸ್ ನೋಡಿದವಳು ಲಾಸ್ಟ್ ಅಲ್ಲಿ ನಮ್ ಹೀರೋಯಿನ್ ಒಂದು ಡ್ರಾಯಿಂಗ್ ನ ಮಾಡ್ಬಿಟ್ಟು ಮನ್ಸಲ್ಲಿ ಅವಳು ಏನ್ ಅನ್ಕೊಂತಿದ್ದಾಳೆ ಅಂತ ಒಂದು ಕ್ವೆಶ್ಚನ್ ಮಾರ್ಕ್ ನ ಹಾಕ್ಬಿಟ್ಟು ಆ ಬುಕ್ ನ ಮುಚ್ಚಿಡ್ತಾನೆ. ಅದೇ ತರ ಇವಾಗ ಅವಳು ಕೂಡ ನೋಡ್ಬಿಟ್ಟು ನೆಕ್ಸ್ಟ್ ಮಿನಿಟ್ ಹೀರೋನ ಮೀಟ್ ಮಾಡ್ಬೇಕು ಅಂತ ಹೇಳಿ ಅಲ್ಲಿಂದ ಓಡೋಗ್ತಾಳೆ. ಕ್ಲಾಸ್ ರೂಮ್ ಅಲ್ಲಿ ನೋಡ್ತಾಳೆ, ಅಲ್ಲಿ ನೋಡ್ತಾಳೆ, ಇಲ್ಲಿ ನೋಡ್ತಾರೆ, ಎಲ್ಲಿ ನೋಡಿದ್ರು ಅವ್ನು ಕಾಣಿಸ್ತಾನೆ ಇಲ್ಲ. ಅವಾಗ ಅವಳಿಗೆ ಫ್ಲಾಶ್ ಆಗುತ್ತೆ ಮೋಸ್ಟ್ಲಿ ಅವನ ಟೆರಸ್ ಮೇಲೆ ಇರ್ತಾನ ಅಂತ. ನೋಡಿದ್ರೆ ಟೆರಸ್ ಮೇಲೆ ಕೂತಿರ್ತಾನೆ. ಇವಳು ಇಲ್ಲಿಂದ ಜೋ ಜೋ ಅಂತ ಕರೆದಿದ ತಕ್ಷಣ ಅವ್ನಿಗೆ ಖುಷಿ ಆಗೋಯ್ತು. ಹೀರೋಯಿನ್ ನನ್ನ ಕರೀತಿದ್ರೆ ಅವಳಿಗೆಲ್ಲ ನೆನಪು ಬಂದ್ಬಿಡ್ತಾ ಅಂತ ಅವಳ ಹತ್ರ ಓಡ್ಬಿಟ್ಟು ಬಂದು ಹೇಳ್ತಾಳೆ, ಯಾಕೆ ಈ ತರ ಮಾಡ್ದೆ? ಈಗ ನೀನ್ ಆ ಡ್ರಾಯಿಂಗ್ ನ ಮಾಡಿಲ್ಲ ಅಂದಿದ್ರೆ ನನಗೆ ನಿನ್ ಬಗ್ಗೆ ಯಾವ್ದೇ ಒಂದು ನೆನಪು ಬರ್ತಾ ಇರ್ಲಿಲ್ಲ. ನನ್ನ ಬಿಟ್ಟು ಹೋಗ್ಬೇಕು ಅಂತ ನೀನ್ ಏನಕ್ ಅನ್ಕೊಂಡೆ? ನನ್ಗೆ ಆ ರೀಸನ್ ಬೇಡ. ಆದ್ರೆ ನಾನ್ ನಿಮ್ಗೆ ಪದೇ ಪದೇ ಹೇಳ್ತಾ ಇದ್ದೆ, ನನ್ ಜೀವನದಲ್ಲಿ ಮರಿಬಾರ್ದಾಗಿರೋ ವಿಷಯ ನೀನೆ. ನೀನ್ ನನ್ಗೆ ಅಷ್ಟೊಂದು ಪ್ರೆಷಿಯಸ್ ಅಂತ. ಹಂಗಿರ್ಬೇಕಾದ್ರೂ ನೀನ್ ನನ್ನ ಬಿಟ್ಬಿಟ್ಟೆ ಅಲ್ವಾ? ಇದ್ರೂ ಪರವಾಗಿಲ್ಲ, ನಾವಿಬ್ರು ಮತ್ತೆ ಫ್ರೆಂಡ್ಸ್ ಆಗಿರೋಣ ಅಂತ ಯಾವಾಗೋ ಹೀರೋ ಯಾವ ತರ ಕೇಳ್ತಾ ಇದ್ನೋ ಆ ತರ ಇವಾಗ ಹೀರೋಯಿನ್ ಕೇಳ್ತಾಳೆ. ಅಷ್ಟೇ ಹೀರೋಗಂತೂ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು. ಸಖತ್ ಖುಷಿ ಆಗುತ್ತೆ. ಖಂಡಿತ ನಾವಿಬ್ರು ಫ್ರೆಂಡ್ಸ್ ಆಗಿರೋಣ. ಫ್ರೆಂಡ್ಸ್ ಮಾತ್ರ ಅಲ್ಲ, ಫ್ರೆಂಡ್ಸ್ಗೂ ಮೇಲೆ ಅಂತ ನೀನ್ ಹೇಳ್ದೆ ಅಲ್ವಾ? ಆದ್ರಿಂದ ಮೇಲೆ ನಾನ್ ಕೂಡ ಇರ್ತೀನಿ ಅಂತ ಹೇಳಿ ಅವನು ಕೈ ಕೊಡ್ತಾನೆ. ಅಷ್ಟು ಖುಷಿ ಪಡ್ತಾರೆ ಇಬ್ರು. ಇಲ್ಲಿಗೆ ಮೂವಿ ಕೂಡ ಮುಗಿತಾ ಇದೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ? ಇದೇ ತರ ಇಂಟ್ರೆಸ್ಟಿಂಗ್ ಮೂವೀಸ್ ನ ನೋಡೋದಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ನನ್ಗೆ ಅದು ಇನ್ನಷ್ಟು ಎಂಕರೇಜಿಂಗ್ ಆಗಿರುತ್ತೆ. ನಮ್ ವಿಡಿಯೋಸ್ ಇನ್ನಷ್ಟು ಜನಕ್ಕೆ ರೆಕಮೆಂಡ್ ಆಗುತ್ತೆ. ಮತ್ತೆ ಮೂವಿ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಬಿಡಿ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಮೂವಿ ಬರುತ್ತೆ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಥ್ಯಾಂಕ್ ಯು.